ಹಿಂದೆ ವಸುದೇವ ದೇವಿಕೆಯರು ಪೂರ್ವಜನ್ಮದಲ್ಲಿ ಏನಾಗಿದ್ದರು? ಮೊದಲನೇ ಮನ್ವಂತರದಲ್ಲಿ ವಸುದೇವ ಸುತಪ ಅಂತ ಒಬ್ಬ ಪ್ರಜಾಪತಿಯಾಗಿದ್ದ. ಸುತಪ ಅಂತ ಅವನ ಹೆಸರು. ದೇವಕಿ ದೇವಿ ಮೊದಲನೇ ಮನ್ವಂತರದಲ್ಲಿ ಪೃಶ್ನಿ ಎನ್ನುವಂಥ ಒಬ್ಬ ಹೆಣ್ಣುಮಗಳಾಗಿದ್ಲು. ಸುತಪ ಪೃಶ್ನಿ ಅಂತ ಆ ದಂಪತಿಗಳ ಹೆಸರು. ಕೃಷ್ಣಾವತಾರ ಆದದ್ದು 7ನೇ ವೈವಸ್ವತ ಮನ್ವಂತರದಲ್ಲಿ. 1ನೇ ಮನ್ವಂತರ ಸ್ವಯಂಭವ ಮನ್ವಂತರ. ಆವಾಗ ಪೃಶ್ನಿ ಸುತಪ ಅನ್ನೋ ದಂಪತಿಗಳಿದ್ದರು. ಅವರು ಪರಮಾತ್ಮನ ತಪಸ್ಸು ಮಾಡಿದರು. ಭಗವಂತ ಪ್ರತ್ಯಕ್ಷನಾದ, ಏನು ವರ ಕೊಡಬೇಕು ಅಂತ ಕೇಳಿದ. ಇವರು ಹೇಳಿದರು, ನಮಗೆ ಮಕ್ಕಳಿಲ್ಲ, ಒಂದು ಗಂಡು ಮಗು ಆಗಬೇಕು ಅಂತ ಕೇಳಿದರು. ಭಗವಂತ ಹೇಳ್ತಾನೆ, ನನ್ನಂಥವನನ್ನು ಒಲಿಸ್ಕೊಂಡು ಬರೇ ಒಂದು ಗಂಡು ಮಗು ಆಗಬೇಕು ಅಂತ ಯಾಕೆ ಕೇಳ್ತೀರಿ? ಆ ಮಕ್ಕಳು ಏನು ಉದ್ಧಾರ ಮಾಡ್ಯಾರ ನಿಮ್ಮನ್ನು? ಅಕಸ್ಮಾತ್ ಅವನು ಕುಡಿಬಾರ್ದನ್ನು ಕುಡಿದು, ತಿನ್ನಬಾರ್ದನ್ನು ತಿಂದು, ಹೋಗಬಾರ್ದ ಕಡೆ ಹೋಗಿ ಏನಾದರೂ ಮಾಡಿದರೆ ನೀವು ನರಕಕ್ಕೆ ಬಿದ್ದುಬಿಡ್ತೀರಿ. ಅಂಥ ಮಕ್ಕಳನ್ನು ತೊಗೊಂಡು ಏನು ಮಾಡ್ತೀರಿ? ನನ್ನಂಥ ಮೋಕ್ಷಪ್ರದನಾದ ನಾನು ಒಲ್ದು ಬಂದು ವರ ಕೊಡ್ತೇನೆ ಅಂತ ಹೇಳಿದಾಗ ಕೇವಲ ಒಂದು ಮಗು ಬೇಕು ಅಂತ ಯಾಕೆ ಕೇಳ್ತೀನಿ? ಕಾಮಧೇನು ಹತ್ತಿರ ಹೋಗಿ ನನಗೊಂದಿಷ್ಟು ಸೆಗಣಿ ಕೊಡು ಅಂತ ಕೇಳಿದರೆ ಏನರ್ಥ? ಬೀದಿ ಹಸು ಸೆಗಣಿ ಹಾಕೋದಿಲ್ವೇ? ಗೋಮಯ ಕೊಡೋದಿಲ್ಲೇನು? ಕಾಮಧೇನು ಮನೆ ಮುಂದೆ ಬಂದಾಗ ಏನು ಬೇಕು ಅಂತ ಕೇಳಿದರೆ ಅಂಗಳ ತಳಿ ಹಾಕ್ಲಿಕ್ಕೆ ಒಂದಿಷ್ಟು ಗೋಮಯ ಹಾಕಿ ಹೋಗು ಅಂದ್ರೆ ಅರ್ಥ ಏನು? ಬೇಕಾದ್ದು ಕೊಡ್ತದೆ ಕಾಮಧೇನು, ಕೇಳೋದನ್ನು ಕೇಳಬೇಕು. ಅದರಿಂದ ಬರೇ ಮಕ್ಕಳನ್ನು ಕೇಳಬೇಡಿ. ಇಲ್ಲ ಅವರಂದರು ಮೋಕ್ಷ ಇಲ್ಲ, ಆಮೇಲೆ ಮೊದಲು ನಮಗೆ ಮಕ್ಕಳಿಲ್ಲ, ಮಕ್ಕಳಾಗಬೇಕು ಅಂತ ಹಠ ಹಿಡಿದ್ರು. ಹಾಗಾದ್ರೆ ನಾನೇ ನಿಮಗೆ 3 ಸಲ ಮಗನಾಗಿ ಹುಟ್ಟುತ್ತೇನೆ ಅಂತ ಪರಮಾತ್ಮ ವರ ಕೊಟ್ಟಿದ್ದು. ನಾನೇ 3 ಸಲ ಅವತಾರ ಮಾಡಿ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ. ಆವಾಗ ನನ್ನ ಮೇಲೆ ನಿಮಗೆ ಭಕ್ತಿ ಬರ್ತದೆ, ಭಕ್ತಿಯಿಂದ ಮೋಕ್ಷ ಬರ್ತದೆ. ಇಲ್ಲದೆ ಇದ್ದರೆ ನನ್ನನ್ನು ಹೋಲಿಸ್ಕೊಂಡು ನಿಮಗೆ ಏನೂ ಉಪಯೋಗ ಇಲ್ಲ ಅಂತ ಆಗ್ತದೆ ಬರೇ ಮಗುವನ್ನು ಕೇಳಿದರೆ. ಬಹಳ ಮಕ್ಕಳಾಗಬೇಕು ಅಂತ ಯಾರೂ ಬಯಸಬೇಡ್ರಿ ಅಂತದೆ ಶಾಸ್ತ್ರ. ಯಾಕೆಂದರೆ ಯಜ್ಞೇಕೋ ಅಪಿ ಸುರಾಂಪಿಬೇತ್. 10 ಮಕ್ಕಳು ಬೇಕು ಅಂತ ಬಯಸಿ 10 ಮಕ್ಕಳನ್ನು ಪಡೆದು ಹೆಮ್ಮೆ ಪಟ್ಕೋಬೇಕು, ನಮ್ಗೆ 10 ಮಕ್ಕಳಿದ್ದಾರೆ ಅಂತ. ಒಬ್ಬ ಸುರಾಪಾನ ಮಾಡಿದರೂ ಸಾಕು, ಎಲ್ಲರೂ ನರಕಕ್ಕೆ ಹೋಗ್ತಾರೆ ತಂದೆ ತಾಯಿ. ಏಷ್ಟವ್ಯಾಭವ ಪುತ್ರ, ಬಹಳ ಮಕ್ಕಳನ್ನು ಅಪೇಕ್ಷೆ ಪಡ್ರಿ ಅಂತ ಇನ್ನೊಂದ್ಸಲ ಹೇಳ್ತಾರೆ. ಯಾಕೆಂದರೆ 10 ಮಕ್ಕಳ ಪೈಕಿ ಒಬ್ಬನಾದರೂ ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡ್ತಾನೆ. ಆದ್ದರಿಂದ 10 ಮಕ್ಕಳನ್ನು ಪಡೀರಿ ಅಂತ ಒಂದು ಕಡೆ. 10 ಮಕ್ಕಳನ್ನು ಪಡೀಲಿಕ್ಕೆ ಹೋಗಬೇಡ್ರಿ, ಒಬ್ಬ ಸುರಾಪಾನ ಮಾಡಿದರೆ ಕುಲನಾಶ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ನೀವು ಬರೇ ಮಕ್ಕಳನ್ನು ಕೇಳ್ತಿದ್ದೀರಿ. ನನ್ನನ್ನು ಒಲಿಸ್ಕೊಂಡು ತಪಸ್ಸು ಮಾಡಿ ಒಲಿಸ್ಕೊಂಡದ್ದು ವ್ಯರ್ಥ ಆಗಬಾರ್ದು. ಅದಕ್ಕೆ ನಾನೇ 3 ಸಲ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿ ಪರಮಾತ್ಮ ವರ ಕೊಟ್ಟಿದ್ದ. ಸ್ವಯಂಭವ ಮನ್ವಂತರದಲ್ಲೇ ಒಂದು ಅವತಾರ ಮಾಡಿದ್ದ, ಪೃಶ್ನಿಗರ್ಭ ಅಂತ ಆ ಅವತಾರದ ಹೆಸರು. ಯಾಕೆ ತಾಯಿ ಪೃಶ್ನಿ, ತಂದೆ ಸುತಪ, ಆವಾಗಲೇ ಮಗನಾಗಿ ಹುಟ್ಟಿದ್ದ. ಅದು ಪೃಶ್ನಿಗರ್ಭ ಅನ್ನೋ ಅವತಾರ. ಆಮೇಲೆ 7ನೇ ಮನ್ವಂತರದಲ್ಲಿ ವಾಮನಾವತಾರ ಮಾಡಿದ. ಯಾರು? ಆ ಪೃಶ್ನಿ ಅದಿತಿಯಾಗಿದ್ಲು, ಸುತಪ ಕಶ್ಯಪ ಋಷಿಗಳಾದರು. ಆವಾಗ ಕಶ್ಯಪ ಅದಿತಿಗಳಿಗೆ ಮಗನಾಗಿ ವಾಮನನಾಗಿ ಅವತಾರ ಮಾಡಿದ. ಅದೇ ಕಶ್ಯಪನೇ ವಸುದೇವ, ಆ ಅದಿತಿನೇ ದೇವಕಿ ದೇವಿ. ಅದರಿಂದ ತಾನು ದೇವಕಿ ದೇವಿಯ ಉದರದಿಂದ ಪ್ರಕಟಗೊಂಡು ತೋರಿಸ್ತಾ ಇದ್ದಾನೆ. ನೋಡಿ, ನಾನು ಅದೇ ಹಿಂದೆ ಪೃಶ್ನಿಗರ್ಭನಾಗಿದ್ದವನು, ವಾಮನನಾಗಿದ್ದವನು, ಈಗ ನಿಮ್ಮ ಮಗನಾಗಿ ಅವತಾರ ಮಾಡಿದ್ದೇನೆ. ಅದಕ್ಕೋಸ್ಕರ ನಾನು ನಿಮಗೆ ಆವಾಗ ಯಾವ ರೂಪದಿಂದ ಪ್ರತ್ಯಕ್ಷನಾಗಿದ್ದೆ ವರ ಕೊಡಲಿಕ್ಕೆ ಬಂದಾಗ ಅದೇ ಭವ್ಯ ರೂಪದಿಂದ ಬಂದಿದ್ದೇನೆ. ನಿಮಗೆ ನನ್ನ ಗುರುತು ಸಿಗಲಿ ಅಂತ ಅದೇ ವೇಷದಲ್ಲಿ ಬಂದೆ, ನಿಮಗೆ ಗುರುತು ಸಿಗಲಿಲ್ಲ ಅಷ್ಟೇನೆ ಅಂತ ಪರಮಾತ್ಮ ಅದೇ ರೂಪದಿಂದ ಬಂದಿದ್ದಾನಂತೆ. ಕೃಷ್ಣಾವತಾರ ಆಗುವಾಗ ಶಿಶುವಾಗಿ ಹುಟ್ಟಲಿಲ್ಲ ಕೃಷ್ಣ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈಡೂರ್ಯ ಕಿರೀಟಕುಂಡಲ ತುಷಾಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಕಂಸ ವಸುದೇವ ದೇವಿಕೆಯರನ್ನ ಜೈಲಿನಲ್ಲಿ ಹಾಕಿದ್ದ. 8ನೇ ಮಗು ಮೃತ್ಯು ಅಂತ ಗೊತ್ತಿತ್ತು. ಎಲ್ಲಿ ಮಗು ಹುಟ್ಟಿ ತಪ್ಪಿಸ್ಕೊಂಡು ಹೋಗ್ತದೋ ಅಂತ ಜೈಲಿನಲ್ಲಿ ಇಟ್ಟಿದ್ದ. ಅಲ್ಲೇ ಕೃಷ್ಣಾವತಾರ ಆಯಿತು. ಕೃಷ್ಣ ಅವತಾರ ಪ್ರಾದುರ್ಭಾವ ಆದ ಕೂಡಲೇ ಭವ್ಯವಾದ ಬೆಳಕು ಬಂತು, ದಿವ್ಯ ಪ್ರಕಾಶ ಬಂತು. ಆ ಪ್ರಕಾಶದಲ್ಲಿ ವಸುದೇವ ದೇವಿಕರು ನೋಡ್ತಾ ಇದ್ದಾರೆ, ಎಂಥ ಅದ್ಭುತ ರೂಪ. ತಮ್ಮ ಅದ್ಭುತಂ ಬಾಲಕಂ, ಚತುರ್ಭುಜನಾಗಿದ್ದ ಕೃಷ್ಣ ಅವತಾರ ಮಾಡುವಾಗ. ಜೈಲಿನಲ್ಲಿ 4 ಕೈಗಳಿತ್ತು. ಚಕ್ರ, ಶಂಖ, ಗದ, ಪದ್ಮಧಾರಿಯಾಗಿದ್ದಾನೆ. ತಲೆ ಮೇಲೆ ಕಿರೀಟ, ಕಿವಿಯಲ್ಲಿ ಕುಂಡಲಗಳು, ಅಂಗದ ಕಂಕಣ, ಪೀತಾಂಬರ ಉಟ್ಟುಕೊಂಡಿದ್ದಾನೆ. ಎಷ್ಟು ಆಭರಣಗಳನ್ನು ತೊಟ್ಟುಕೊಂಡು ಹುಟ್ಟಿದ್ದು.
ಇದ್ರ ಮೇಲೆ ಅರ್ಥ ಮಾಡ್ಕೊಳ್ರಿ. ಕೃಷ್ಣಾವತಾರ ಆಯಿತು, ವಸುದೇವ ದೇವಕಿಯರಿಗೆ ಕೃಷ್ಣ ಮಗನಾಗಿ ಹುಟ್ಟಿದ ಅಂತ ಯಾವುದರಿಂದ ಗೊತ್ತಾಯಿತು? ಭಾಗವತದಿಂದ ಗೊತ್ತಾಯಿತು. ಅದೇ ಭಾಗವತದಲ್ಲಿ ಕೃಷ್ಣ ಹುಟ್ಟಿದಾಗ ಹೀಗಿದ್ದ ಅಂತ ಹೇಳಿದ್ದಾರೆ. ಪೀತಾಂಬರ ಉಟ್ಕೊಂಡಿದ್ದಂತ. ಆದರೆ ಕೃಷ್ಣ ಮಾತ್ರ ದಿವ್ಯ ಆಯುಧಗಳನ್ನು ಧರಿಸಿ ಪೀತಾಂಬರ ಉಟ್ಟುಕೊಂಡು ಪ್ರಕಟ ಆಗಿದ್ದಾರೆ. ಆದ್ದರಿಂದ ಇದು ಬರೀ ಪ್ರಾದುರ್ಭಾವ ಅಷ್ಟೇ ಹೊರತು ಗರ್ಭದಿಂದ ಹುಟ್ಟಿದ್ದಲ್ಲ ಅಂತಾರೆ. ಅಷ್ಟೇ ಅಲ್ಲ, ಭಾಗವತದಲ್ಲಿದೆ ಆ ಕೃಷ್ಣನನ್ನು ಅವನದ್ದೇ ಆದ ಪ್ರಕಾಶದಿಂದ ನೋಡಿ ವಸುದೇವ ದೇವಕಿಯರು ಸ್ತೋತ್ರ ಮಾಡ್ತಾರೆ. ದೇವಕಿನೇ ಸ್ತೋತ್ರ ಮಾಡಿದ್ಲು, ನಿನ್ನನ್ನು ನೋಡಿದರೆ ವಿಶ್ವಂಭರ ಅಂತ ಅನ್ನಿಸ್ತದೆ, ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ನೀನು, ಈ 9 ತಿಂಗಳು ನನ್ನ ಹೊಟ್ಟೆಯಲ್ಲಿ ಹೇಗಿದ್ದೀಯೋ ಮಹಾನುಭಾವ ಅಂತಾಳೆ. ಇಡೀ ಜಗತ್ತನ್ನೇ ಉದರದಲ್ಲಿಟ್ಟುಕೊಂಡ ನೀನು ನನ್ನ ಹೊಟ್ಟೆಯಲ್ಲಿದ್ದು ಎಂಥ ವಿಡಂಬನೆ ಮಾಡ್ತಾ ಇದ್ದಿ. ವಸುದೇವನು ಸ್ತೋತ್ರ ಮಾಡಿದ್ದಾನೆ. ಆದ್ದರಿಂದ ಕೃಷ್ಣ ಸಾಧಾರಣ ಮಗನಂತೆ ಭಾವಿಸಬಾರದು ಅನ್ನೋದನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಆಮೇಲೆ ಕೃಷ್ಣ ಭವ್ಯ ರೂಪದಿಂದ ಪ್ರಕಟನಾಗಿ ವಸುದೇವ ದೇವಕಿಯರಿಗೆ ಆಜ್ಞೆ ಮಾಡಿದನಂತೆ, ನಾನು ಯಾವಾಗಲೂ ಪರ್ಮನೆಂಟಾಗಿ ಹಿಂಗೇನಿರಲ್ಲ, ಶಿಶುವಾಗ್ತೇನೆ, ಮುಂದೆ ಶಿಶುವಾಗ್ತೇನೆ, ಸಣ್ಣ ಕೂಸಾಗ್ತೇನೆ, ಆದಮೇಲೆ ನನ್ನನ್ನು ಇಲ್ಲಿ ಇಟ್ಕೋಬೇಡಿ ನೀವು. ಕಂಸ ಬರ್ತಾನೆ, 6 ಮಕ್ಕಳನ್ನು ಸಣ್ಣ ಹುಟ್ಟಿದ ಕೂಡಲೇ ಕಂಸ ಬಂದು 2 ಕಾಲು ಹಿಡ್ಕೊಂಡು ಬಂಡೆ ಕಲ್ಲಿಗೆ ಅಪ್ಪಳಿಸಿ ತಲೆ ಒಡೆದು ಕೊಂದು ಹಾಕಿದ್ದಾನೆ. ಆ ರೀತಿ ಕಂಸ ಬಂದಾನು. ಅದಕ್ಕೆ ನನ್ನನ್ನು ನಾನು ಶಿಶುರೂಪ ಧಾರಣೆ ಮಾಡ್ತೀನಿ, ಮಾಡಿದ ಕೂಡಲೇ ನನ್ನನ್ನು ಕರ್ಕೊಂಡು ಹೋಗಿ ನದಿ ದಾಟಿ ನಂದಗೋಕುಲದಲ್ಲಿ ಇವನು ನಂದಗೋಪ ಇದ್ದಾನೆ, ಯಶೋಧಾದೇವಿ ಇದ್ದಾಳೆ, ಆ ಯಶೋಧಾದೇವಿಯ ಹಾಸಿಗೆಯಲ್ಲಿ ನನ್ನನ್ನು ಮಲಗಿಸಿ ಅಲ್ಲಿದ್ದಂಥ ಹೆಣ್ಣು ಮಗುವನ್ನು ನೀವು ತಂದು ಇಟ್ಕೊಳ್ರಿ. ಆಮೇಲೆ ಸಣ್ಣ ಕೂಸಾಗಿ ಬಿಟ್ಟ. ಇಷ್ಟು ಹೇಳೋದು ಹೇಳಿ ಕೂಸಾದ. ಆಮೇಲೆ ವಸುದೇವ ಆ ಕೂಸನ್ನು ಎತ್ತುಕೊಂಡು ಮತ್ತೆ ಬಂಧನಗಳೆಲ್ಲ ತಾನೇ ಕಳಿಚಿತು. ಭಗವಂತನ ದರ್ಶನ ಆದ ಕೂಡಲೇ ಸಂಸಾರ ಬಂಧನ ಮೋಚನನೇ, ಅದರಲ್ಲಿ ಅನುಮಾನವೇ ಇಲ್ಲ. ಒಂದು ಸಲ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಅಂದರೆ ಸಂಸಾರ ಬಂಧ ಕಳಿಚಿತು ಅಂತಲೇ ಅರ್ಥ. ಅದಕ್ಕೆ ಅಲ್ಲಿ ನಿಗಡ ಅಂತಾರೆ. ಜೈಲಿನ ಬಂಧನ, ಕಬ್ಬಿಣದ ಸರಪಳಿ ಕಾಲಿಗೆ ಕೈಗೆ ಏನು ಹಾಕಿದ್ದ ಅದೆಲ್ಲ ಕಳಚಿ ಹೋಯಿತು. ವಸುದೇವ ಕೃಷ್ಣನನ್ನು ಎತ್ತುಕೊಂಡ, ಒಂದು ಬಿದಿರು ಪುಟ್ಟಿಯಲ್ಲಿ ಕೃಷ್ಣನ ಮಲಗಿಸಿ, ಬಿದಿರು ಪುಟ್ಟಿಯಲ್ಲಿ ಮಲಗಿಸ್ಕೊಂಡು ತಲೆ ಮೇಲೆ ಹೊತ್ತುಕೊಂಡು ಅಲ್ಲಿಂದ ಹೊರಟ, ಜೈಲಿನಿಂದ ಹೊರಟ. ಬಾಗಿಲು ಹಾಕಿತ್ತಲ್ಲ, ಬೀಗ ಹಾಕಿರ್ತದೆ ಅಂತಂದರೆ ಕಬ್ಬಿಣದ ಸರಪಳಿನೇ ಬಿಚ್ಚೋಗಿದೆ ಅಂತೆ ಕೈ ಕಾಲಿಗೆ ಹಾಕಿದ್ದು, ಇನ್ನು ಬಾಗಿಲು ಬೀಗ ಯಾವ ಲೆಕ್ಕ? ಅದೆಲ್ಲ ತಾನಾಗಿ ಕಳಚಿಕೊಂಡಿತು. ಸೀದಾ ಹೊರಗೆ ಬಂದ. ಯಮುನಾ ನದಿ, ಅಡ್ಡ ಯಮುನಾ ನದಿ ಪ್ರವಾಹ ಕಡಿಮೆ ಮಾಡಿತು. ಮಳೆ ಸ್ವಲ್ಪ ಸುಮ್ಮನೆ ತುಂತುರು ಹನಿ, ಆದರೂ ಶೇಷದೇವರು ಬಂದು ಆ ಬಿದಿರು ಪುಟ್ಟಿಯಲ್ಲಿ ಸೇರಿ ಆ ಹೆಡೆ ಬಿಡಿಸಿ ಕೃಷ್ಣನ ಮೇಲೆ ಆ ಹೆಡೆ ಬಿಡಿಸಿ ನಿಂತು ನೀರು ಬೀಳೋದು ಬೇಡ ಅಂತ ತಮ್ಮ ಸೇವೆ ಮಾಡ್ತಾ ಇದ್ರಂತೆ ಶೇಷದೇವರು. ಛತ್ರಿ ಹಿಡಿದ ಹಾಗೆ ಶೇಷನ ಹೆಡೆ ಇತ್ತಂತೆ. ಈ ರೀತಿ ವಸುದೇವ ಕೃಷ್ಣನನ್ನು ತಲೆಯ ಮೇಲೆ ಬಿದಿರು ಪುಟ್ಟಿಯಲ್ಲಿ ಇಟ್ಟುಕೊಂಡು ಶೇಷ ತಲೆ ಮೇಲೆ ಆ ಕೃಷ್ಣನ ಮೇಲಿದ್ದಾನೆ. ಇವನು ನಡ್ಕೊಂಡು ಹೋದ ನಂದಗೋಕುಲಕ್ಕೆ. ನೋಡೋಣ ಅಂತ ಹೋದರೆ ಯಮುನಾ ನದಿ ಸೊಂಟದ ತನಕ ಬರಲೇ ಇಲ್ಲ. ಬರೇ ಪದಾರ್ಹ ಪದ್ಯಾಮ್, ಹೆಜ್ಜೆ ಇಟ್ಕೊಂಡು ನಡೆದ್ರೆ ನದಿ ದಾಟೇ ಬಿಟ್ಟನಂತೆ. ಇಂಥ ಪ್ರವಾಹ ಇರಬೇಕು ಮಳೆಗಾಲದಲ್ಲಿ. ಕೈಯಲ್ಲಿ ಕೃಷ್ಣನ ಇಟ್ಕೊಂಡು ಹೊರಟಾಗ ಯಾವತ್ತಾನೇ ಅಡ್ಡಿ ಮಾಡ್ತದೆ. ನದಿ ಅಡ್ಡಿ ಮಾಡಲಿಲ್ಲ, ಏನಿಲ್ಲ, ಸೀದಾ ನದಿ ದಾಟಿ ಯಶೋದೆ ಮನೆಗೆ ಬಂದು ಅಲ್ಲಿ ಹೆಣ್ಣು ಕೂಸನ್ನು ಕೃಷ್ಣನ ಮಲಗಿಸಿ ಹೆಣ್ಣು ಕೂಸನ್ನು ತಾನು ಕರ್ಕೊಂಡು ಮತ್ತೆ ವಾಪಸ್ ಬಂದ ಮೇಲೆ ಮೊದಲಿನಂತೆ ಜೈಲು, ಬಂಧನ, ಬಾಗಿಲು, ಬೀಗ ಎಲ್ಲ ಮೊದಲಿನಂತೆ ಆಯಿತು. ಇದಿಷ್ಟು ಕೃಷ್ಣ ಮಾಡಿದಂಥ ಚಮತ್ಕಾರ. ಹಿಂದಿನ ಕಾಲದಲ್ಲಿ ದೇವರು ಸಾಲಿಗ್ರಾಮ ದೇವರು ಇಟ್ಕೋಬೇಕಾಗಿದ್ದರೆ ಬೆತ್ತದ ಪುಟ್ಟಿಯಲ್ಲಿ ಇಟ್ಕೋತಾ ಇದ್ದು. ಕೃಷ್ಣ ಜನದ ಬಿದಿರು ಪುಟ್ಟಿಯಲ್ಲಿ ದೇವ್ರನ್ನ ಇಟ್ಕೊಳ್ಳೋದು ಪದ್ಧತಿ. ಹಳೆಯ ಕಾಲದ ಮನೆಯಲ್ಲೆಲ್ಲ ನೋಡಿದ್ದೀವಿ, ನಮ್ಮ ಹತ್ರನೂ ಇದೆ. ಬೆತ್ತದ ಪುಟ್ಟಿಯಲ್ಲೇ ದೇವ್ರನ್ನ ಇಟ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ತಳ್ಳಗಿರ್ತಕ್ಕಂಥ ಬೆತ್ತದ ಪುಟ್ಟಿ. ಯಾಕೆ ಬೆತ್ತದ ಪುಟ್ಟಿಯಲ್ಲೇ ಕೃಷ್ಣನ ಕರ್ಕೊಂಡು ಹೋದ ವಸುದೇವ ಅಂದರೆ ಆ ಬಿದಿರಿಗೆ ಅಭಿಮಾನಿ ಯಾರು? ಶೇಷದೇವರು. ಪ್ರತಿಯೊಂದು ಜಡ ಪದಾರ್ಥಕ್ಕೆ ಒಬ್ಬೊಬ್ಬರು ಅಭಿಮಾನಿಗಳಿದ್ದಾರೆ. ಬಿದಿರಿಗೆ ಅಭಿಮಾನಿ ಶೇಷ. ಇವನು ಶೇಷಶಾಹಿ ತಾನೆ ಪರಮಾತ್ಮ, ಸಾಕ್ಷಾತ್ ಶೇಷಶಾಹಿ. ಆದ್ದರಿಂದ ಬಿದಿರಿನ ಪುಟ್ಟಿಯಲ್ಲೇ ಕೃಷ್ಣನ ಮಲಗಿಸ್ಕೊಂಡು ಹೋಗಿದ್ದಾನೆ. ಮೇಲೆಯೂ ಕೂಡ ಹೆಡೆ ಬಿಡಿಸಿ ಶೇಷ ತನ್ನ ಸೇವೆಯನ್ನು ಕೂಡ ಮಾಡಿದ್ದಾನೆ. ಈ ರೀತಿ ಶೇಷಶಾಹಿ ತಾನು ಅನ್ನೋದನ್ನು ತೋರಿಸ್ಬೇಕು. ಅದಕ್ಕೆ ಬಿದಿರು ಪುಟ್ಟಿಯಲ್ಲಿ ಇಟ್ಕೊಂಡು ಇವತ್ತು ಹೇಳೋದು ಹಾಗೆ ಹೇಳ್ತಾರೆ. ದೇವ್ರ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರನ್ನ ಭುಜಂಗಿಸೋದು ಅಂತ. ಏನು ಭುಜಂಗಿಸೋದು ಅಂದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ. ಭುಜಂಗಿಸೋದು ಅಂದರೆ ಕೆಲವರಂತೂ ಬಾಯಿ ಬಿಟ್ಟು ಹೇಳ್ತಾರೆ, ಪೆಟ್ಟಿಗೆ ಕಟ್ಟಿ ಹಾಕಿಬಿಡ್ರಿ ದೇವರನ್ನ ಅಂತ. ಪೆಟ್ಟಿಗೆಯಲ್ಲಿ ಕಟ್ಟಿ ಹಾಕಿಬಿಡ್ರಿ ಅಂತ. ಏನು ದೇವ್ರನ್ನ ಕಟ್ಟಿ ಹಾಕಿಬಿಡೋದ? ನಮ್ಮನ್ನು ಕಟ್ಟಿ ಹಾಕ್ತಾನಷ್ಟೆ. ಕಟ್ಟಿ ಹಾಕೋದು ಅನ್ಬಾರ್ದು, ದೇವ್ರನ್ನ ಭುಜಂಗಿಸೋದು ಅನ್ನಬೇಕು. ಭುಜಂಗ ಅಂದರೆ ಹಾವು ಅಷ್ಟೇ, ಇನ್ನೇನಿಲ್ಲ. ಭುಜಂಗ ಅಂದರೆ ಹಾವು. ಶೇಷದೇವರ ಮೇಲೆ ಮಲಗಿಸ್ರಿ ಅಂತ ಅದರ ಅಭಿಪ್ರಾಯ. ದೇವ್ರನ್ನ ಭುಜಂಗಿಸೋದು ಅಂತಾರೆ.
ಆ ಪೆಟ್ಟಿಗೆಯಲ್ಲಿ ಹಗ್ಗದಲ್ಲಿ ಶೇಷದೇವರಿರ್ತಾರೆ. ಆದ್ದರಿಂದ ದೇವರನ್ನು ಭುಜಂಗಿಸೋದು. ಅದಕ್ಕೆ 7 ಸಲ ಸುತ್ತಬೇಕಂತೆ, ಸಪ್ತಾವರಕ ಮಾಡಬೇಕು. ಸಪ್ತಾವರಕ ಮಾಡಿದರೆ ಯಾವುದೇ ಅಶುದ್ಧಿ ಅದಕ್ಕೆ ಬರೋದಿಲ್ಲ ಅಂತ ಉಂಟು. ಒಳಗೂ ಬಟ್ಟೆಯಿಂದಲೂ 7 ಸಲ ಸುತ್ತಬೇಕು, ಮತ್ತು ಹಗ್ಗವನ್ನು 7 ಸಲ ಸುತ್ತಬೇಕು, ಬಿದಿರು ಪುಟ್ಟಿಯಲ್ಲಿ ಇಡಬೇಕು. ಇದೆಲ್ಲ ಪದ್ಧತಿ. ಯಥಾಶಕ್ತಿ ಮಾಡಿದರೆ ಸಾಕಷ್ಟು. ಕೃಷ್ಣ ನಂದ ಗೋಕುಲಕ್ಕೆ ಹೊರಟ, ಕಂಸನಿಗೆ ಹೆದರಿ ಹೊರಟನೇನೋ ಅಂತಂದರೆ, ಕಂಸನಿಗೆ ಹೆದರಿ ಕೃಷ್ಣ ರಾತ್ರಿ ನಂದ ಗೋಕುಲಕ್ಕೆ ಪಲಾಯನ ಮಾಡಿದ್ದಲ್ಲ. ಕೃಷ್ಣ ಅಂತ ನಾಮ ಸಂಕೀರ್ತನೆ ಮಾಡಿದವರಿಗೆ ಕಂಸನ ಭಯ ಇಲ್ಲ. ಇನ್ನು ಕೃಷ್ಣನಿಗೇನು ಕಂಸನ ಭಯ? ಹಾಗಾದ್ರೆ ಕಂಸನಿಗೆ ಹೆದರಿ ಹೋಗಲಿಲ್ಲ ಅಂದ್ರೆ ಮತ್ತೆ ಯಾಕೆ ಹೋದ? ಅಲ್ಲಿ ತನ್ನ ಹೆಂಡತಿ ಹುಟ್ಟಿದ್ದಾಳೆ, ಯಶೋಧಾದೇವಿಯ ಮಗಳಾಗಿ ತನ್ನ ಹೆಂಡತಿ ಹುಟ್ಟಿದ್ದಾಳೆ. ದುರ್ಗಾದೇವಿ ಅಂದರೆ ಯಾರು? ಕೃಷ್ಣನ ಪತ್ನಿನೇ, ಮೂಲ ರೂಪಿ ನಾರಾಯಣನ ಪತ್ನಿ ಶ್ರೀಭೂ ದುರ್ಗಾ. ಆ ದುರ್ಗಾದೇವಿನೇ ಅಲ್ಲಿ ಹುಟ್ಟಿದ್ದಾಳೆ. ಸ್ವವಲ್ಲಭಾಂ ನಂದಕಲತ್ರ ಜಾತಾಂ ಮನೋರಮಾಮೀಕ್ಷಿತು ಮೇ ವಸೋಗಾತ್. ರಸಿಕನಾದಂಥ ಕೃಷ್ಣ ತನ್ನ ಹೆಂಡತಿ ಹೇಗೆ ಹುಟ್ಟಿದ್ದಾಳೆ ನೋಡೋಣ ಅಂತ ಹೆಂಡತಿ ನೋಡಿ ಬರ್ಲಿಕ್ಕೆ ಹೋದ್ನಂತ ಅಷ್ಟೇ. ಅವಳು ಇಲ್ಲಿ ಬಂದ್ಬಿಟ್ಲು ಅಷ್ಟೇ. ಇವಳು ನೋಡೋಣ ಅಂತ ಅಲ್ಲಿ ಹೋದರೆ ಅವಳು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ. ಆ ಮರದ ಬಾಗಿಲು, ದಪ್ಪದ ಮರದ ಬಾಗಿಲು ಜೈಲಿಗೆ, ಅದೆಲ್ಲ ತಾನಾಗೆ ತೆರ್ಕೊಂಡಿತು. ಯಾಕೆ ಅಂದರೆ ಆ ಮರದ ಬಾಗಿಲುಗಳಿಗೆಲ್ಲ ಅಭಿಮಾನಿ ಯಾರು? ಮರದ ಬಾಗಿಲುಗಳಿಗೆ ಅಭಿಮಾನಿ ಯಾರು? ಬೆತ್ತದ ಪುಟ್ಟಿಗೆ ಅಭಿಮಾನಿ ಶೇಷ. ಮರದ ಬಾಗಿಲಿಗೆ ಅಭಿಮಾನಿ ಯಾರು ಅಂತಂದರೆ ಚಂದ್ರ ಅಭಿಮಾನಿ. ಮರಗಳಿಗೆಲ್ಲ ಚಂದ್ರ ಅಭಿಮಾನಿ. ನನ್ನ ಕುಲದಲ್ಲಿ ಕೃಷ್ಣ ಅವತಾರ ಆಗಿದೆ, ಅವನನ್ನು ನೋಡೋಣ ಹೊರಗೆ ಬರಲಿ ಅಂತ ಮರದ ಅಭಿಮಾನಿಯಾದ ಚಂದ್ರ ಮರದ ಬಾಗಿಲನ್ನೆಲ್ಲ ತೆಗೆದುಬಿಟ್ನಂತೆ. ಅದಕ್ಕೆ ಚಂದ್ರ ಕೃಷ್ಣನ ನೋಡಲಿಕ್ಕೋಸ್ಕರ ಹಾಗೆ ಮಾಡಿದ. ಕೃಷ್ಣ ನಂದಗೋಕುಲಕ್ಕೆ ಬಂದು ಯಶೋಧಾದೇವಿ ಇಲ್ಲಿ ಬಂದು ಸೇರಿದ್ದಾಳೆ. ಮರುದಿವಸ ಬೆಳಗಾಯಿತು. ಕಂಸ ಬಂದು ನೋಡ್ತಾನೆ, ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿದ್ಲು ದೇವಕಿ ದೇವಿ. ನಿನ್ನ ಸೊಸೆ ಆಗಬೇಕು, ಹೆಣ್ಣು ಮಗು ಹುಟ್ಟಿದೆ, ಇದನ್ನಾದರೂ ನನ್ನ ಪಾಲಿಗೆ ಬಿಡು ಅಂತಂದರೆ, ಆ ಶರೀರವಾಣಿಯಲ್ಲಿ ನನಗೆ ಕೇಳಿಸಿದ್ದು ಗಂಡು ಹೆಣ್ಣು ಅಂತ ಕೇಳಿಸಿಲ್ಲ, 8ನೇ ಗರ್ಭದ ಶಿಶು ಅಂತ ಅಷ್ಟೇ ಕೇಳಿದೆ. 8ನೇ ಗರ್ಭದ ಶಿಶು ಆದ್ದರಿಂದ ಇದು ನನಗೆ ಮೃತ್ಯು ಆಗಬಹುದು, ಕೊಂದೇ ಬಿಡ್ತೇನೆ ಅಂತ ಆ ಹೆಣ್ಣು ಮಗುವನ್ನು ಕೈಯಲ್ಲಿ ತಗೊಂಡ. 2 ಕಾಲು ಹಿಡ್ಕೊಂಡು ಗರ 108 ಸಲ ತಿರುಗಿಸಿ ನೆಲಕ್ಕೆ ಅಪ್ಪಳಿಸ್ಬೇಕು. ಈ ರೀತಿ ಎಲ್ಲ ಮಕ್ಕಳನ್ನು ಕೊಲ್ತಾ ಇದ್ದ. ಅವಳನ್ನೂ ಅದೇ ರೀತಿ ಆ ಹೆಣ್ಣು ಮಗುವನ್ನು ಕೊಲ್ಲಿಕ್ಕೆ ಹೋದಾಗ ಆ ದುರ್ಗಾದೇವಿ, ಶಿಶುರೂಪಿಣಿಯಾದ ದುರ್ಗಾದೇವಿ ಕಂಸನ ಕೈ ತಪ್ಪಿಸಿ ಆಕಾಶಕ್ಕೆ ಹಾರಿದ್ಲು. ಅಷ್ಟಭುಜ ದುರ್ಗೆ ಆದ್ಲು. ಮೊದಲು 8 ಭುಜದ ಸಣ್ಣ ಕೂಸಾಗಿತ್ತು, ಅಷ್ಟಭುಜ ದುರ್ಗೆ ಆದ್ಲು. ಕೆಲವು ದುರ್ಗಾ ವಿನಾಯಕವು ಅಂತ ಆ ದುರ್ಗಾದೇವಿಯ ಪೂಜೆ ಕಲಿಯುಗದಲ್ಲಿ ವಿಶೇಷ ಮಾಡಬೇಕು. ಬಹಳ ವಿಶೇಷ ಫಲವನ್ನು ಕೂಡ ಕೊಡ್ತಾಳೆ ಕಲಿಯುಗದಲ್ಲಿ ದುರ್ಗಾದೇವಿ ಮತ್ತು ವಿನಾಯಕ ಇಬ್ಬರು ಕಲಿಯುಗದಲ್ಲಿ ಶೀಘ್ರ ಫಲಪ್ರದರು. ಅಂಥ ಅಷ್ಟಭುಜ ದುರ್ಗೆ ಆದ್ಲು. ದುರ್ಗಾ ಸಪ್ತಶತಿ ಅಂತ ಒಂದುಂಟು. 700 ಶ್ಲೋಕದ ದುರ್ಗಾದೇವಿಯ ಕಥೆ ಇದೆ ಮಾರ್ಕಂಡೇಯ ಪುರಾಣದಲ್ಲಿ. ದುರ್ಗಾ ನಮಸ್ಕಾರ, ದುರ್ಗಾ ಪೂಜೆ ಅಂತ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಚಲಿತ ಅದು. ಈ ಕಡೆ ಭಾಗದಲ್ಲಿ ಅಷ್ಟಿಲ್ಲ. ತಾಯಿ ದುರ್ಗಾದೇವಿ, ನೀನು ಅಖಿಲ ಜಗತ್ ಸರ್ಗೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವಳೆ ನೀನು. ಅಜಭರ್ಗೇಡಿತೆ ಬ್ರಹ್ಮ ರುದ್ರಾದಿ ವಂದಿತಳಾಗಿದ್ದಿ ನೀನು. ಕಾರುಣ್ಯಾದ ಧರೀಕೃತ ಮರವಧು ವರ್ಗೇ ನಿಸರ್ಗೇ ಹಿತಂ. ನೀನು ದೇವತಾ ಸ್ತ್ರೀಯರನ್ನು ಕೂಡ, ಅಪ್ಸರ ಸ್ತ್ರೀಯರನ್ನು ಕೂಡ ಮೀರಿಸಿದ ಸೌಂದರ್ಯವುಳ್ಳವಳು. ಚೇತೋ ನ ಪ್ರಜಹಾತು ಜಾತು ಚಿದಿಹ. ನನ್ನ ಮನಸ್ಸು ಹೇ ದುರ್ಗೆ ನಿನ್ನನ್ನು ಯಾವ ಕಾಲದಲ್ಲಿಯೂ ಬಿಡುಕೂಡುದು. ಸಂಸಾರದಲ್ಲಿರಲಿ, ಮೋಕ್ಷಕ್ಕೆ ಹೋಗಲಿ, ನನ್ನ ಮನಸ್ಸು ನಿನ್ನನ್ನೇ ಸದಾ ಚಿಂತನೆ ಮಾಡಬೇಕು. ತಾಯಿಯನ್ನು ಬಿಡೋದು ಅಂತುಂಟೆ. ಜಗನ್ಮಾತೆ ನೀನು, ಸದಾ ನನ್ನ ಮನಸ್ಸು ನಿನ್ನನ್ನು ಚಿಂತನೆ ಮಾಡಲಿ. ನನ್ನ ಮನಸ್ಸು ನಿನ್ನನ್ನು ಬಿಡೋದು ಬೇಡ, ನೀನು ನನ್ನ ಕೈ ಬಿಡಬೇಡ ಅಂತ. ಕಾರುಣ್ಯಾದ ಧರೀಕೃತ ವರವಧು ವರ್ಗೇ ನಿಸರ್ಗೇ ಹಿತಂ. ಕಾರುಣ್ಯಂ ಕುರು, ನನ್ನ ಮೇಲೆ ಕರುಣೆ ತೋರು. ಮಾ ಕುರು ದುರ್ಗೆ ವಿಸರ್ಗೆ ಮತಿಂ. ನನ್ನನ್ನು ಕೈ ಬಿಡಬೇಡ ತಾಯಿ ಅಂತ ಸ್ತೋತ್ರ ಮಾಡಿದ್ದಾರೆ. ಅಂಥ ಅಷ್ಟಭುಜ ದುರ್ಗೆ, ಬಲಗಡೆ 4 ಕೈ, ಎಡಗಡೆ 4 ಕೈ, 8 ಆಯುಧಗಳನ್ನು ಧರಿಸಿ ದುರ್ಗೆಯಾಗಿ ಭವ್ಯ ರೂಪದಿಂದ ಪ್ರಕಟ ಆದಳು. ಕೃಷ್ಣ ಮೊದಲೇ ಆಜ್ಞೆ ಮಾಡಿದ್ದ ಆ ದುರ್ಗಾದೇವಿಗೆ, ನೀನು ಕಲಿಯುಗದಲ್ಲಿ ವಿಶೇಷವಾಗಿ ನಾನೋಪಹಾರ ಬಲಿಗಳಿಂದ ಪೂಜಿತಳಾಗು. ನಾನಾ ವಿಧವಾದ ಬಲಿ, ನಾನಾ ವಿಧವಾದ ಉಪಚಾರಗಳಿಂದ ದುರ್ಗಾ ಪೂಜೆ ಮಾಡಬೇಕು ಅಂತುಂಟು. ಮಾಡ್ತಾರೆ ಹಾಗೆ, ಆದರೆ ಬಹಳ ಎಚ್ಚರಿಕೆಯಲ್ಲಿರಬೇಕು. ದುರ್ಗಾ ಪೂಜೆ ಯಾವುದು, ಕ್ಷುದ್ರ ದೇವತಾ ಪೂಜೆ ಯಾವುದು ಅಂತ ಕೆಲವರಿಗೆ ಗೊತ್ತಾಗೋದು. ಗ್ರಾಮ ದೇವತೆ ಅಂತ ಪೂಜೆ ಮಾಡ್ತಾರೆ. ಆ ಗ್ರಾಮ ದೇವತೆ ದುರ್ಗೇನೂ ಆಗಿರ್ಬೋದು, ಅಥವಾ ಇನ್ಯಾವುದೋ ಏನೇನೋ ಹೆಸರಿಟ್ಟಿರ್ತಾರೆ, ಮಾರಮ್ಮ ಅದು ಇದು ಅಂತ.
ಅಂಥ ದುರ್ಗೆ ಇದು ಕ್ಷುದ್ರ ದೇವತೆನೂ ಆಗಿರಬಹುದು. ಮಂತ್ರಾಲಯದಲ್ಲಿರುವಂಥ ಮಂಚಾಲಮ್ಮ ಮಾತ್ರ ಸಾಕ್ಷಾತ್ತು ದುರ್ಗೆ. ಅದು ಪರಂಪರೆಯಿಂದ ಬಂದಿದೆ. ಹಾಗೆ ಬೇರೆ ಕಡೆ ಮಾಡುವಾಗ ನೆನಪಿಟ್ಟುಕೊಂಡು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಎಷ್ಟೋ ಕಡೆ ಮಿಕ್ಸ್ ಆಗಿ ಹೋಗಿತ್ತು. ನಿಜವಾದ ದುರ್ಗಾ ಯಾರು, ಕ್ಷುದ್ರ ದೇವತೆ ಯಾರು ಅಂತೂ ಗೊತ್ತಿಲ್ಲದೆ ಅಂಥ ದುರ್ಗೆಯನ್ನು ಪೂಜೆ ಮಾಡಬೇಕು. ಕೃಷ್ಣ ಆಜ್ಞೆ ಮಾಡಿದ್ದಾನೆ, ನಾನಾ ಉಪಹಾರ ಬಲಿಗಳಿಂದ ನೀನು ಸ್ಥಳದಲ್ಲಿ, ಬೆಟ್ಟದಲ್ಲಿ, ಕಾಡಿನಲ್ಲಿ, ನೀರಿನಲ್ಲಿ ಸರ್ವತ್ರ ಇದ್ದುಕೊಂಡು ದುಷ್ಟರಿಗೆ ದುರ್ಗವಾಗಿ, ದುರ್ಗ ಅಂತಾರೆ ಚಿತ್ರದುರ್ಗ. ದುರ್ಗ ಅಂದರೆ ಯಾರಿಗೂ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶತ್ರುಗಳು ಸಜ್ಜನರನ್ನ ಆಕ್ರಮಣ ಮಾಡಿರಬಾರ್ದು. ಅಂಥ ಅವರಿಗೆಲ್ಲ ದುರ್ಗವಾಗಿ ನೀನು ದುರ್ಗೆಯಾಗಿ ಎಲ್ಲರನ್ನು ಲೋಕ ರಕ್ಷಣೆ ಮಾಡು ಅಂತ ಪರಮಾತ್ಮ ಆಜ್ಞೆ ಮಾಡಿದ್ದ. ಆ ಪ್ರಕಾರ ದುರ್ಗಾದೇವಿ ಕಂಸನ ಕೈಯಿಂದ ತಪ್ಪಿಸ್ಕೊಂಡು ನಾನಾ ಸ್ಥಳಗಳಲ್ಲಿ ಪೂಜಿತಳಾದ ಆಗಿ ಹೋಗ್ತಾ ಇದ್ದಾಳೆ. ಆದರೂ ಒಂದು ಮಾತು ಹೇಳಿದ್ಲು ಕಂಸನಿಗೆ, ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಿ, ನಾನೇ ಮೃತ್ಯುದೇವತೆ ಅಂದ್ಲು. ಮೃತ್ಯುದೇವತೆಯೂ ಹೌದು ದುರ್ಗಾದೇವಿ. ಸಜ್ಜನರನ್ನ ರಕ್ಷಣೆ ಮಾಡ್ತಾಳೆ, ದುಷ್ಟರಿಗೆ ಮೃತ್ಯುದೇವತೆನೂ ಆಗಿದ್ದಾಳೆ. ಅಂಥ ನನ್ನನ್ನೇ ನೀನು ಕೊಲ್ಲಿಕ್ಕೆ ಬಂದರೆ ಹೇಗೆ ಸಾಧ್ಯ? ನಾನಲ್ಲ ನಿನಗೆ ಮೃತ್ಯು, ನಂದಗೋಕುಲದಲ್ಲಿದ್ದಾನೆ ಅಂತ ಅಷ್ಟು ಹೇಳಿಬಿಟ್ಟು, ನಂದಗೋಕುಲದಲ್ಲಿದ್ದಾನೆ ಅಂತೇಳಿ ಆಕಾಶಕ್ಕೆ ಹೋದ. ಕಂಸನಿಗೆ ದೊಡ್ಡ ಸಮಸ್ಯೆ ಆಯಿತು. ಹೇಳೋದು ಹೇಳ್ತು ಕೂಸು, ಅಡ್ರೆಸ್ ಪೂರ್ತಿ ಹೇಳಲಿಲ್ಲ. ಬರೀ ನಂದಗೋಕುಲ ಅಂದರೆ, ಕೇರ್ ಆಫ್ ನಂದಗೋಕುಲ ಅಂದರೆ ಎಲ್ಲಿ ಹುಡುಕ್ಬೇಕು? ಹೌಸ್ ನಂಬರು, ಬೀದಿ ನಂಬರು ಎಲ್ಲ ಹೇಳಬೇಡ್ವೆ? ಏನು ಅಂತ ಸಮಸ್ಯೆ ಆಯಿತು ಅವನಿಗೆ. ಮೃತ್ಯು ಇದೆ ಅಂತ ಬೇರೆ ಹೇಳಿದ್ದಾಳೆ. ನಂದಗೋಕುಲದಲ್ಲಿ ಮೃತ್ಯು ಇದೆ, ಬೆಳೀತಾ ಇದೆ, ನಾನಲ್ಲ ಅಷ್ಟು ಹೇಳಿ ಹೋಗಿದ್ದಾಳೆ. ಇತಿ ದುರ್ಮಂತ್ರಿ ಕಂಸ ಅಂತ ದುರ್ಮಂತ್ರಿಗಳನ್ನೆಲ್ಲ ಕರೆದು ಕಂಸ ಮಂತ್ರಾಲೋಚನೆ ಮಾಡಿದ್ನಂತೆ. ಆ ಕೂಸು ಹೇಳೋದು ಹೇಳಿತು, ಪೂರ್ತಿ ಅಡ್ರೆಸ್ ಕೊಡಲಿಲ್ಲ, ಏನು ಮಾಡಬೇಕು ಅಂತ. ಅವರು ಕೆಟ್ಟ ಮಂತ್ರಿಗಳು, ಅವ್ರ ಮಂತ್ರಾಲೋಚನೆಯೇ ಬೇರೆ. ಅವರು ಸಲಹೆ ಕೊಟ್ಟರು, ಒಂದು ಕೆಲಸ ಮಾಡೋಣ ಕಂಸ, ಅಂತೂ ಮಗು ಹುಟ್ಟಿದೆ ಅಂತ ಅಷ್ಟು ಹೇಳಿದ್ದಾರೆ. ಅದು ಎಲ್ಲಿ ನಂದಗೋಕುಲದಲ್ಲಿದೆ ಅಂತ ಹೇಳಿದ್ದಾಳೆ. ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರನೂ ಆಗಿರಬಹುದು. ಅದಕ್ಕೆ ಒಂದು ಕೆಲಸ ಮಾಡೋಣ, ನಮ್ಮಲ್ಲಿಂದ ಕೆಲವರೆಲ್ಲ ಹೋಗಿ ಸುತ್ತಮುತ್ತಲಿನ ಗ್ರಾಮ, ನಗರಗಳು, ಪಟ್ಟಣಗಳು ಅಲ್ಲೆಲ್ಲ ಹೋಗಿ 10 ದಿವಸದ ಒಳಗೆ ಹುಟ್ಟಿದಂಥ ಕೂಸುಗಳನ್ನೆಲ್ಲ ಕೊಲ್ತಾ ಬರೋದು. ಒಂದನ್ನು ಉಳಿಸೋ ಹಾಗಿಲ್ಲ. 10 ದಿವಸದ ಒಳಗಿನ ಯಾವ್ಯಾವ ಕೂಸು ಅಂತಿದ್ದಾವೆ ಎಲ್ಲ ಕೊಂದುಬಿಡೋದು. ಆ ಗುಂಪಿನಲ್ಲಿ ಗೋವಿಂದ ಅಂತ ಇವನು ಗೋವಿಂದ ಆಗಿಬಿಡ್ತಾನೆ ಅಷ್ಟೇ. ಇದು ಅವರು ಕೊಟ್ಟಂಥ ಸಲಹೆ. ಬೇರೆ ಮಾರ್ಗವೇ ಇಲ್ಲ. ಹೇಗೆ ಕಂಡುಹಿಡಿಯೋದು ಯಾರು? ಹೇಗೆ ದೇವಕಿ ಮಗು ಎಲ್ಲಿದೆ ಅಂತ ಹೇಗೆ ಕಂಡುಹಿಡಿಬೇಕು? ಆಯಿತು ಅಂತ ಹೇಳಿ ಕಂಸ ಪೂತನಿಯನ್ನು ಕೊಟ್ಟು ಕಳಿಸಿದ. ಪೂತನೆ ಅಂತ ಒಬ್ಬಳು ರಾಮಾಯಣದ ತಾಟಕೆ. ಅವಳು ರಾಮಾಯಣದಲ್ಲಿ ರಾಮನಿಂದ ಸತ್ತಂಥ ತಾಟಕೆ ಪೂತನಿಯಾಗಿ ಹುಟ್ಟಿದ್ಲು ಕೃಷ್ಣನ ಕಾಲದಲ್ಲಿ. ಆದರೆ ತಾಟಕೆಯಾಗಿದ್ದಾಗ ಬರೇ ರಾಕ್ಷಸಿ, ಪೂತನಿಯಾಗಿ ಹುಟ್ಟಿದಾಗ ಆ ದೇಹದಲ್ಲಿ ಊರ್ವಶಿ ಬೇರೆ ಸೇರಿದ್ಲು ಅಷ್ಟೇ. ಪೂತನೆ ಅಂತಂದರೆ ಊರ್ವಶಿ ಪ್ಲಸ್ ತಾಟಕೆ. ತಾಟಕೆ ಕೇವಲ ರಾಕ್ಷಸಿ. ಅವಳು ಮತ್ತೆ ಊರ್ವಶಿ ದೇಹದಲ್ಲಿ ಸೇರಿಕೊಂಡು ಒಂದೇ ದೇಹದಲ್ಲಿ ಊರ್ವಶಿ ಮತ್ತು ತಾಟಕೆ ಇಬ್ಬರು ಸೇರಿಕೊಂಡಿದ್ದರು. ಅಂಥ ಪೂತನಿಯನ್ನು ಕರೆದು ಕಂಸ ಆಜ್ಞೆ ಮಾಡಿದ, ನೀನು ಮಕ್ಕಳನ್ನು ಕೊಲ್ಲುವ ಕೆಲಸ ಮಾಡು ಅಂತ. ಎಲ್ಲ ಕಡೆ ಸುತ್ತಮುತ್ತಲು ಗ್ರಾಮ ನಗರಗಳಿಗೆ ಹೋಗಿ ಪೂತನೆ ಹೊರಟ್ಲು. ಎಲ್ಲ ಕಡೆ ಹೋಗೋದು, 10 ದಿವಸದ ಒಳಗಿನ ಮಕ್ಕಳನ್ನೆಲ್ಲ ಕರ್ಕೊಳ್ಳೋದು, ಎಷ್ಟು ಮುದ್ದಾಗಿದೆ ಅಂತ ಅನ್ನೋದು, ತೊಡೆ ಮೇಲೆ ಮಲಗಿಸ್ಕೊಳ್ಳೋದು, ಸಾಯಿಸೋದು. ಹೀಗೆ ಮಾಡ್ತಾ ಮಾಡ್ತಾ ನಂದಗೋಕುಲಕ್ಕೆ ಬಂದು ಆ ಕೃಷ್ಣನ್ನು ಕೂಡ ಎತ್ಕೊಂಡ್ಲು. ಯಶೋಧಾದೇವಿ ಹಾಸಿಗೆಯಲ್ಲಿದ್ದಂಥ ಕೃಷ್ಣನ ಎತ್ಕೊಂಡು ತೊಡೆ ಮೇಲೆ ಮಲಗಿಸಿ ನಾನು ಸ್ವಲ್ಪ ಮುದ್ದಾಡ್ತಾ ಮಲಗಿಸ್ಕೊಂಡ್ಲು. ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಹೋದ್ಲು. ತಾನು ಎದೆ ಹಾಲು ಕುಡಿಸ್ತೇನೆ ಅಂತ ಪೂತನೆ ಹೊರಟ್ಲು. ಅವಳು ಪೂತನೆ ಬರುವಾಗ ವಿಷ ಹಚ್ಚಿಕೊಂಡು ಬಂದಿದ್ಲಂತೆ. ತನ್ನ ಎದೆಗೆಲ್ಲ ವಿಷ ಹಚ್ಚಿಕೊಂಡು ಬಂದಿದ್ಲು. ಇಲ್ಲಿದ್ರೆ ಹ್ಯಾಕೆ ಕೊಲ್ಲೋದು ಕೃಷ್ಣನ್ನ? ವಿಷ ಹಚ್ಚಿಕೊಂಡು ಬಂದಿದ್ಲು. ಕೃಷ್ಣ ಹಾಲು ಕುಡಿಯುವಾಗ ಬಾಯಿ ಹಾಕ್ತಾನೆ, ಆ ಬಾಯಿಯಲ್ಲಿ ವಿಷ ಹೋಗಿ ಅವನು ಸಾಯಲಿ ಅಂತ ಇವಳು ಉದ್ದೇಶ ಇತ್ತು. ಇದೆಲ್ಲ ಗೊತ್ತಿತ್ತು ಕೃಷ್ಣನಿಗೆ, ಸರ್ವಜ್ಞ. ತೊಡೆ ಮೇಲೆ ಮಲ್ಕೊಂಡ, ಹಾಲು ಕುಡಿಯೋ ನೆಪ ಮಾಡಿದ, ಬಾಯಿ ಹಾಕಿದ. ಬಾಯಿ ಹಾಕಿ ಅವಳು ಮೇಲೆ ಹಚ್ಚಿಕೊಂಡು ಬಂದಂಥ ವಿಷವನ್ನೆಲ್ಲ ಬಾಯಿಯಲ್ಲಿ ಹೀರಿದ. ನುಂಗಲಿಲ್ಲ, ಬಾಯಲ್ಲಿ ಹೀರಿದ. ಆ ಹಾಲು ಬರುವ ದ್ವಾರದಿಂದಲೇ ಆ ವಿಷವನ್ನು ಒಳಗೆ ತುರುಕಿದ್ನಂತು. ನಿನ್ನ ಹಣೆ ಬಾರ, ಒಳಗಂತೂ ವಿಷ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಒಳಗಂತೂ ವಿಷ ಮಾಡಿಕೊಂಡ್ರೆ ನೀನೇ ಸತ್ತು ಹೋಗ್ತಿ. ಮೇಲೆ ಹಚ್ಚಿಕೊಂಡು ಬಂದಿದ್ದಿ, ನಾನು ಒಳಗೆ ತೋರಿಸ್ತೇನೆ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟ ಹಾಗೆ ಆ ವಿಷವನ್ನೆಲ್ಲ ಬಾಯಲ್ಲಿ ಹೀರಿ ಅದೇ ದ್ವಾರದಿಂದ ವಿಷ ಏರಿಸಿಬಿಟ್ಟ. ಸಾ ಮುಂಚಾಲ ಮಿತಿ ಪ್ರಭಾಷಿಣಿ. ಅವಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ವಿಷ ಎಲ್ಲ ಮೈಯಲ್ಲಿ ಏರಿತು. ಬಿಡು 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 ಅಂತ ಹೇಳಿ ಕೂಕೊಂಡು ಬಿದ್ದುಬಿಟ್ಲು. ಬಿದ್ದು ಸಾಯುವಾಗ ಬರುವಾಗ ಊರ್ವಶಿ ಬಂದ ಹಾಗೆ ಬಂದಿದ್ದು. ಇಲ್ಲದಿದ್ರೆ ಯಾರು ಹತ್ತಿರ ಸೇರಿಸೋದಿಲ್ಲ. ರಾಕ್ಷಸಿಯಾಗಿ ಬಂದಿದ್ರೆ ಊರ್ವಶಿಯಂತೆ ಬಂದಿದ್ಲು. ಸಾಯುವಾಗ ತಾಟಿಕೆಯಾಗಿಯೇ ಸತ್ತು. ಎಲ್ಲರೂ ಅಷ್ಟೇ, ಜೀವನ ಇಡೀ ಊರ್ವಶಿ ಹೆಂಗೆ ಇರ್ತಾರಂತೆ, ಸಾಯುವಾಗ ತಾಟಿಕೆ ಆಗಿಬಿಡ್ತಾರೆ.
ಅದಕ್ಕೆ ಹೇಳಿದರು ಶರಣರ ಜೀವನ ಮರಣದಲ್ಲಿ ನೋಡ್ರಿ ಅಂತ. ಶರಣರು ಭಾರಿ ಭಕ್ತರು ಅಂತ ಇರ್ತಾರೆ, ಮರಣ ಕಾಲದಲ್ಲಿ ನೋಡ್ಬೇಕು ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ. ಒಬ್ಬ ಭಾರೀ ಪಂಡಿತರಿದ್ರಂತೆ, ಯಾವಾಗಲೂ ಧರ್ಮ, ದೇವರು, ದಿಂಡ್ರು, ಪೂಜೆ, ಇದೇ ಧರ್ಮಾಚರಣೆ, ಅಂಥ ಒಬ್ಬ ದೊಡ್ಡ ಜ್ಞಾನಿಗಳು. ಮರಣಕಾಲ ಸಮೀಪಿಸ್ತು. ದೇವ್ರ ಕೋಣೆ ಎದುರಿಗೆ ಒಂದು ಕೋಣೆ ಮಾಡ್ಕೊಂಡಿದ್ರು, ಒಂದು ರೂಮು. ಅಲ್ಲಿ ಮರಣಶೈಲಿಯಲ್ಲಿ ಮಲಗಿದ್ದಾರೆ. ಇನ್ನೇನು ಸಾವು ಹತ್ತಿರ ಬಂದಿದೆ, ಡಾಕ್ಟ್ರೆಲ್ಲ ಹೇಳಿ ತೊಗೊಂಡು ಹೋಗಿ ಆಗಿದೆ ಪೆಟ್ಟಿಗೆ. ಮಗನನ್ನು ಕರೆದ್ರಂತೆ, ಮಗು ಒಂದಿಷ್ಟು ಬಾ ಇಲ್ಲಿ ಅಂತ. ಭಾರೀ ಆಸಕ್ತಿಯಿಂದ ಹೋದನಂತೆ ಮಗ. ಏನು ಬಿಂಬರೂಪನೇ ಉಪದೇಶ ಮಾಡ್ತಾನೇನೋ ನಮ್ಮಪ್ಪ ಅಂತ ಬಿಂಬೋಪದೇಶ ಮಾಡ್ತಾನೆ ಅಂತ ಹೋದರೆ ಅವರಪ್ಪ ಹೇಳಿದ್ನಂತೆ, ಮಗು ಎದುರುಗಡೆ ದೇವ್ರ ಕೋಣೆಯಲ್ಲಿ ದೇವ್ರ ಮುಂದೆ ದೀಪ ಸ್ವಲ್ಪ ದೊಡ್ಡದಾಗಿ ಉರಿತಾ ಇದೆ, ಬತ್ತಿ ಹಿಂದಕ್ಕೆ ಕೇಳಿ ಸಣ್ಣದಾಗಿ ಉರಿಲಿ, ಎಣ್ಣೆ ಖರ್ಚಾಗ್ತದೆ ಅಂತ ಹೇಳಿದ, ಪ್ರಾಣ ಬಿಟ್ಟ. ಏನಾಯ್ತು ನೋಡ್ರಿ, ಶರಣರ ಜೀವನ ಮರಣದಲ್ಲಿ ನೋಡ್ರಿ ಅಂದ್ರೆ ಹೀಗೆ. ನೈಜ ಸ್ವರೂಪ ಬಂದ್ಬಿಡ್ತದಂತೆ ಎಂಥವರಿಗೂ ಕೂಡ ಮರಣಕಾಲದಲ್ಲಿ ನೈಜ ಸ್ವರೂಪ ಬರ್ತದೆ. ಆದ್ದರಿಂದ ಊರ್ವಶಿಯಾಗಿ ಬಂದಂಥ ಪೂತನೆ ಸಾಯುವಾಗ ತಾಟಿಕೆಯಾಗಿ ಬಿದ್ದು ದೊಡ್ಡ ರೂಪ ಧಾರಣೆ ಮಾಡಿ ಎಷ್ಟೋ ಗಿಡ ಮರಗಳನ್ನೆಲ್ಲ ಬೀಳಿಸಿ, ಮನೆಗಳನ್ನು ಬೀಳಿಸಿ ಆ ರೀತಿ ಸತ್ಲಂತೆ. ಎದೆ ಮೇಲೆ ಕೃಷ್ಣ ಆಟ ಆಡ್ತಾ ಇದ್ದಾನೆ. ಆವಾಗ ಆ ಶಬ್ದ ಕೇಳಿ ಎಲ್ಲರೂ ಕೂಡ ಧಾವಿಸಿ ಬಂದಿದ್ದಾರೆ. ಯಶೋದೆ ಗೆಳತಿಯರೆಲ್ಲ, ಯಾವುದೋ ನಮ್ಮ ಪೂರ್ವಿಕರ ಪುಣ್ಯ, ಕೃಷ್ಣ ಬದುಕಿದ, ದೊಡ್ಡ ಬಾಲಗ್ರಹ ಬಂತು ಅಂತ ಹೇಳಿ ಆ ಕೃಷ್ಣನ್ನ ಎತ್ಕೊಂಡು ಬಂದು ಬೇಕಾದಷ್ಟು ಅವನಿಗೆ ರಕ್ಷಾ ಅಂತ ಮಾಡಿದ್ರಂತೆ. ಬಾಲರಕ್ಷಾ ಬಹಳ ವಿಶೇಷವಾಗಿ ಮಾಡುವಂಥದ್ದಿದೆ ಬಾಲರಕ್ಷಾ ಅಂತ. ಇವತ್ತಿಗೆ ಅದೆಲ್ಲ ಲೋಪ ಆಗಿದೆ. ಏನು ಬಾಲರಕ್ಷಾ ಮಾಡಿದರು? ಮಕ್ಕಳು ಹುಟ್ಟಿದಾಗ ಅವುಗಳಿಗೆ ಯಾವ ಭೂತ ಪ್ರೇತ ಪಿಶಾಚಿಗಳ ಸೋಂಕು ತಾಗಬಾರ್ದು ಅಂತ ಹೇಳಿ ಗೋಮೂತ್ರೇಣ ಸ್ನಾಪಯಿತ್ವಾ ಪುನರ್ಗೋರಜಸಾರ್ಭಕಂ ರಕ್ಷಾಂಚಕೃಷ್ಟ ಶಕೃತ ದ್ವಾದಶಾಂಗೇಶು ನಾಮಭಿ. ಗೋಮೂತ್ರದ ಸ್ನಾನ ಮಾಡಿಸಿದ್ರಂತೆ ಕೃಷ್ಣನಿಗೆ. ಗೋಮೂತ್ರ ಅಂದ್ರೆ 4 ಮೈಲ್ ದೂರ ಓಡ್ತಾರೆ ಇವತ್ತು. ಗೋಮೂತ್ರದ ಸ್ನಾನ ಮಾಡಿಸಿದ್ರಂತೆ. ಆಮೇಲೆ ಮೈ ಒರೆಸಿ, ಆಮೇಲೆ ಏನೋ ಲೇಪ ಮಾಡ್ತಾರಲ್ಲ ಚೂರ್ಣ, ಅದರ ಬದಲಿಗೆ ಗೋವಿನ ಪಾದಧೂಳು ತಂದು ಮೈಯೆಲ್ಲ ಹಚ್ಚಿದ್ರಂತೆ. ಆಮೇಲೆ ಗೋಮಯದಿಂದ ದ್ವಾದಶಾಂಗೇಶು ನಾಮಭಿಹಿ, 12 ಅಂಗಗಳಲ್ಲಿ ಕೃಷ್ಣನಿಗೆ 12 ನಾಮ ಹಾಕಿದ್ರಂತೆ ಗೋಮಯದಿಂದ. ಅವ ಗೋಪಿಚಂದನ ಇದ್ದಿಲ್ಲ. ಕೃಷ್ಣಾವತಾರ ಮುಗಿದ ಮೇಲೆ ಗೋಪಿಚಂದನ ಶುರುವಾಯಿತು. ಗೋಪಿಕಾ ಸ್ತ್ರೀಯರೆಲ್ಲ ದೇಹ ಬಿಟ್ಟ ಮೇಲೆ. ಆದ್ದರಿಂದ ಗೋಮಯದಿಂದ ನಾಮ ಹಾಕಿದರು 12 ಸ್ಥಳಗಳಲ್ಲಿ ಅಂತ ಬಾಲರಕ್ಷಾ ಹೇಳಿದ್ದಾರೆ. ಮತ್ತೊಂದು ಸ್ತೋತ್ರವೂ ಇದೆ, ಆ ಸ್ತೋತ್ರ ಪಠನ ಮಾಡಿದ್ರಂತೆ. ಅವ್ಯಾದಜೋಂಘ್ರಿ ಮಣಿಮಾಂಸ್ತವ ಜಾನ್ವಥೋರು ಯಜ್ಞೋಚ್ಯುತಃ ಕಟಿತಟಂ ಜಠರಂ ಹಯಾಸ್ಯಃ ಹೃತ್ಕೇಶವಸ್ತ್ವದುರೈಶಯಿನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಃ ಕಂ ಚಕ್ರಗ್ರತಃ ಸಹ ಗದೋ ಹರಿರಸ್ತು ಪಶ್ಚಾತ್ ತತ್ಪಾರ್ಶ್ವಯೋರ್ಧನುರಸಿ ಮಧುಹಾಜನಶ್ಚ ಕೋಣೇಶು ಶಂಖಮುರುಗಾಯ ಉಪರ್ಯುಪೇಂದ್ರಃ ತಾರ್ಕ್ಷಃ ಕ್ಷಿತೌ ಹಲಧರಃ ಪುರುಷಃ ಸಮಂತಾತ್ ಇಂದ್ರಿಯಾಣಿ ಹೃಷಿಕೇಶಃ ಪ್ರಾಣಾನ್ ನಾರಾಯಣೋವತು ಶ್ವೇತದ್ವೀಪಪತಿಶ್ಚಿತ್ತಂ ಮನೋ ಯೋಗೇಶ್ವರೋವತು. ಭಾಳ ಚೆನ್ನಾಗಿದೆ ಬಾಲರಕ್ಷಾ ಸ್ತೋತ್ರ. ಎಲ್ಲ ಹೆಣ್ಣು ಮಕ್ಕಳಿಗೆ ಬಾಯಲ್ಲಿ ಬರಬೇಕು ಅಥವಾ ಪುರುಷರಿಗೆ ಬರಬೇಕು. ಮಕ್ಕಳು ಹುಟ್ಟಿದಾಗ ಈ ಸ್ತೋತ್ರ ಪಾರಾಯಣ ಮಾಡಬೇಕು. ಏನು ಮಾಡಿದರು ಬಾಲರಕ್ಷಾ? ಗೋಮೂತ್ರದ ಸ್ನಾನ, ಗೋವಿನ ಪಾದಧೂಳಿ ಹಚ್ಚೋದು, ಗೋಮಯದಿಂದ ನಾಮ ಹಾಕಿದರು. ಇದೇನಿದು ಗೋಮೂತ್ರದ ಸ್ನಾನ, ಗೋಮಯದ ಲೇಪನ? ಯಾಕೆ ಹೀಗೆ ಅಂತಂದರೆ ಗೋಮೂತ್ರ ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ ಅಂತ. ಅದಕ್ಕೆ ಅಲ್ವೇ ಗೋಮೂತ್ರ ಗೋಮಯನೂ ಹೊಟ್ಟೆಯಲ್ಲಿ ತಗೋತೀವಿ ನಾವು. ಪಂಚಗವ್ಯ ತಗೊಳ್ಳುವಾಗ ಗೋಮೂತ್ರ ಗೋಮಯವನ್ನು ಹೊಟ್ಟೆಯಲ್ಲಿ ತಗೊಳ್ತೇವೆ. ಎಲ್ಲ ರೋಗ ಪರಿಹಾರಕ, ಏನೇನಿದ್ರೂ ಎಲ್ಲ ರೋಗ ಪರಿಹಾರ. ದೇಹಕ್ಕೂ ಕೂಡ ಲೇಪನೆ ಮಾಡಿಕೊಳ್ಬೇಕು. ಗೋಮೂತ್ರದ ಲೇಪನ, ಗೋಮೂತ್ರದ ಸ್ನಾನನೇ ಮಾಡಿಸಿದರು ಕೃಷ್ಣನಿಗೆ. ಅದರಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ. ಒಂದು ಸಲ ಲಕ್ಷ್ಮೀದೇವಿ ಗೋವುಗಳೆಲ್ಲ ಕಾಡಿನಲ್ಲಿ ಮೇಯ್ತಾ ಇರುವಾಗ ಸ್ಫುರದ್ರೂಪಿಣಿಯಾಗಿ ಲಕ್ಷ್ಮೀದೇವಿ ಬಂದ್ಲಂತೆ. ದನಗಳು ಹೋದಲ್ಲಿ ಬರ್ತಾ ಇದ್ದಾಳೆ, ಹಿಂದೆ ಬರ್ತಾ ಇದ್ದಂತೆ. ದನಗಳಿಗೆಲ್ಲ ಆವಾಗ ಮಾತು ಬರೋ ಕಾಲ, ಮಾತಾಡ್ತಿದ್ವಂತೆ ದನಗಳು. ಬೇರೆ ಯಾವ ಮಾತಾಡ್ತಿದ್ವು, ದನಗಳು ಮಾತಾಡ್ತಿದ್ವಂತೆ. ಮಾತು ಯಾಕೆ ಹೋಯ್ತು ಅಂತ ಹೇಳ್ತೀನಿ ಆಮೇಲೆ. ಮಾತಾಡ್ತಿದ್ವು. ಆ ದನಗಳು ಕೇಳಿದ್ವಂತೆ, ತಾಯಿ ಯಾರು ನೀನು, ಯಾಕೆ ನಮ್ಮ ಬೆನ್ನು ಹತ್ತಿದ್ದಿ, ಎಲ್ಲಿ ಹೋದ್ರಲ್ಲಿ ಬರ್ತಿದ್ದೀಯಲ್ಲ, ಯಾರು ನೀನು? ವಿಷ್ಣುವಿನ ಮಹಾಧರ್ಮಪತ್ನಿ ನಾನೇ, ಮಹಾವಿಷ್ಣುವಿನ ಪತ್ನಿ ನಾನು. ಇರ್ಬೋದು, ನಮ್ಮ ಬೆನ್ನು ಯಾಕೆ ಹತ್ತಿದ್ದಿ ಅಂತ ಕೇಳಿದ್ವು ದನಗಳು. ಎಲ್ಲಿಯಾದರೂ ಒಂದು ಕಡೆ ಸ್ಥಿರವಾಗಿ ವಾಸ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ.
ಎಲ್ಲಿ ವಾಸ ಮಾಡಿದರೂ ನನಗೆ ಅಲ್ಲಿ ಸ್ಥಿರವಾಗಿರೋ ಮನಸ್ಸು ಬರೋದಿಲ್ಲ. ಚಂಚಲ ಚಂಚಲ ಅಂತ ನನಗೆ ಹೆಸರಿಟ್ಟಿರೋದೇ ಅದಕ್ಕೆ. ಚಾಂಚಲ್ಯ ಲಕ್ಷ್ಮೀದೇವಿಯಲ್ಲಿ ಎಲ್ಲಿಯೂ ಸ್ಥಿರವಾಗಿರೋದಿಲ್ಲ. ಸ್ಥಿರವಾದ ಜಾಗ ಹುಡ್ಕೊಂಡು ಬರ್ತಿದ್ದೀನಿ, ನಿಮ್ಮಲ್ಲಿ ಎಲ್ಲಿಯಾದರೂ ಜಾಗ ಇದ್ರೂ ಕೊಡ್ರಿ ಅಂತ ಲಕ್ಷ್ಮೀದೇವಿ ದನಗಳನ್ನು ಕೇಳಿದ್ಲು. ಆಗ ದನಗಳು ಹೇಳಿದ್ವಂತೆ, ಸ್ವಲ್ಪ ಬೇಗ ಬಂದರೆ ಆಗ್ತಿತ್ತು. ಈಗಾಗಲೇ 33 ಕೋಟಿ ದೇವತೆಗಳು ಬಂದು ಎಲ್ಲರೂ ನಮ್ಮಲ್ಲೇ ಸೇರಿದ್ದಾರೆ. ಹೌಸ್ಫುಲ್ ಆಗಿ ಹೋಗಿದೆ, ಈಗ ಜಾಗ ಇಲ್ಲ. ರೋಮಗಳಲ್ಲಿ ದೇವತೆಗಳು ಸೇರಿದ್ದಾರೆ. ಎಲ್ಲೂ ಕೋಡ್ನಲ್ಲಿ, ಕಾಲಿನಲ್ಲಿ, ಪಾದದಲ್ಲಿ, ಉಗುರಿನಲ್ಲಿ ಎಲ್ಲೂ ಜಾಗವೇ ಇಲ್ಲ. ಲಕ್ಷ್ಮಿ ಹೇಳಿದ್ಲು, ಬಹಳ ಆಸೆ ಇಟ್ಕೊಂಡು ಬಂದಿದ್ದೀನಿ, ನನ್ನ ರಾಶಿ ಮಾಡಿಬಿಡಿ, ಎಲ್ಲಿಯಾದರೂ ಜಾಗ ಕೊಡಲೇಬೇಕು ಅಂತ. ಆಗ ದನಗಳು ಸಂಕೋಚಪಟ್ಟು ಹೇಳಿದ್ವು, 2 ಜಾಗ ಖಾಲಿ ಇದೆ, ಆದರೆ ಹೇಳಲಿಕ್ಕೆ ಸಂಕೋಚ ಆಗ್ತದೆ. 2 ಜಾಗ ಖಾಲಿ ಇದೆ. ಯಾವುದು? ಒಂದು ಗೋಮೂತ್ರ, ಗೋಮಯ, ಯಾರೂ ಸೇರಿಲ್ಲ, ಇನ್ಯಾವ ಜಾಗನೂ ಖಾಲಿ ಇಲ್ಲ ಅಂದಾಗ ಲಕ್ಷ್ಮೀದೇವಿ ನನಗೆ ಅದೇ ಪರವಾಗಿಲ್ಲ ಅಂತ ಹೇಳಿ ಗೋಮೂತ್ರ ಗೋಮಯದಲ್ಲಿ ಸೇರಿಕೊಂಡಂತೆ ಲಕ್ಷ್ಮೀದೇವಿ. ಮಹಾಭಾರತದ ಕಥೆ ಇದು, ಮಹಾಭಾರತದಲ್ಲಿ ಬರ್ತದೆ. ಹೀಗೆ ಲಕ್ಷ್ಮೀದೇವಿ ಗೋಮೂತ್ರ ಗೋಮಯದಲ್ಲಿ ಸೇರಿಕೊಂಡದ್ರಿಂದ ಆ ಲಕ್ಷ್ಮೀಪತಿಯಾದಂಥ ಕೃಷ್ಣ ಗೋಮೂತ್ರದ ಸ್ನಾನ ಮಾಡಿದ, ಗೋಮಯದ ಲೇಪನ ಮಾಡಿದ, ಅಂದರೆ ಲಕ್ಷ್ಮಿನ ಆಲಿಂಗನೆ ಮಾಡಿಕೊಂಡ ಅಂತಲೇ ಅರ್ಥ. ಮತ್ತೇನು? ಇದು ಕೃಷ್ಣನ ಒಂದು ಆದರ್ಶ, ಜಗತ್ತಿಗೆ ತೋರಿಸುವ ಆದರ್ಶ. ಅದಕ್ಕೆ ಯಾವಾಗಲೂ ಕೂಡ ನಮ್ಮ ಕಡೆಯಲ್ಲಿ ನೋಡ್ತಿದ್ವಿ, ಹಳ್ಳಿಗಳಲ್ಲಿ ದಿನ ಬೆಳಗಾದರೆ ಹೊಸ್ತಲು ಸಾರಿಸುವಾಗ ಕೆಮ್ಮಣ್ಣು ಗೋಮಯ ಸೇರಿಸೇ ಹೊಸ್ತಲು ಸಾರಿಸ್ಬೇಕು. ಆಮೇಲೆ ಮನೆ ಮುಂದೆಲ್ಲ ಗೋಮಯದ ನೀರು ಹಿಡಿದೇ ಅಂಗಳ ತಳಿ ಹಾಕೋದು ಅಂತ, ಗೋಮಯದ ನೀರಿನಿಂದಲೇ ಹಾಕೋದು. ಈ ರೀತಿ ಪೂರ್ತಿ ಎಲ್ಲ ಗೋಮಯ. ಮನೆ ಗೋಡೆಗೆಲ್ಲ ಗೋಮಯ ಹಚ್ಚುತ್ತಿದ್ರು ನಮ್ಮ ಹಳ್ಳಿಗಳಲ್ಲಿ. ಗೋಡೆಗೆಲ್ಲ ಗೋಮಯನೇ, ಈ ಸುಣ್ಣ ಬಣ್ಣ ಅವೆಲ್ಲ ಇಲ್ಲೇ ಇಲ್ಲ, ಗೋಮಯದ್ದೇ. ನೆಲವೂ ಕೂಡ ಗೋಮಯದಿಂದ ಸಾರಿಸ್ತಾ ಇದ್ರು. ಅಂಥ ನೆಲದ ಈಗೆಲ್ಲ ಅಸಹ್ಯ ಪಡ್ತಾರೆ. ಅದೇ ನೆಲದಲ್ಲೇ ಬಹಳ ವರ್ಷ ಊಟ ಮಾಡಿದವರು ನಾವು. ಅಂಥದ್ರಲ್ಲಿ ವಾರಕ್ಕೊಂದ್ಸಲ ಗೋಮಯದಿಂದ ಸಾರಿಸ್ಬೇಕು ನೆಲ. ಅದು ಲಕ್ಷ್ಮೀ ಸನ್ನಿಧಾನ. ಮಾತು ಯಾಕೆ ಹೋಯಿತು ದನಗಳಿಗೆ ಅಂದರೆ, ಆಷಾಢ ಶುದ್ಧ ಹುಣ್ಣಿಮೆ ಹಿಂದಿನ ದಿವಸ ಒಂದು ಘಟನೆ ನಡೀತಂತೆ. ಯಾವುದೋ ಒಂದು ವರ್ಷ ಆಷಾಢ ಶುದ್ಧ ಹುಣ್ಣಿಮೆ ಹಿಂದಿನ ದಿವಸ ಒಂದು ಊರಿನಲ್ಲಿ ದಂಪತಿಗಳಿದ್ದರಂತೆ. ಅವ್ರ ಮನೆಯಲ್ಲಿ ಒಂದು ಕಪಿಲ ಅನ್ನೋ ಹಸು. ಆ ಹೆಣ್ಣು ಮಗಳು ದಿನಾ ಬಂದು ಗೋಪೂಜೆ ಮಾಡೋಳು. ಒಂದು ದಿವಸ ಅದು ಆಷಾಢ ಶುದ್ಧ ಹುಣ್ಣಿಮೆ ಹಿಂದಿನ ದಿವಸ ಚತುರ್ದಶಿ ಗೋಪೂಜೆ ಮಾಡಲಿಕ್ಕೆ ಅಂತ ಬಂದಿದ್ದಾಳೆ. ಬಂದಾಗ ಆ ಗೋವು ಧಾರಾಕಾರ ಕಣ್ಣೀರು ಹಾಕ್ತಾ ಇತ್ತು. ಮಾತು ಬರ್ತಿತ್ತು. ಇವಳು ಕೇಳಿದ್ಲು, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀನಿ ನೀನು ಅಂತ ಕೇಳಿಲ್ಲಂತೆ. ನಿನಗೆ ಹೇಳಬೇಕೋ ಬೇಡೋ ಗೊತ್ತಾಗ್ತಾ ಇಲ್ಲ. ದೇವರು ನಮಗೊಂದು ಶಕ್ತಿ ಕೊಟ್ಟಿದ್ದಾನೆ. ಸ್ವರ್ಗಲೋಕದಲ್ಲಿ, ಯಮಲೋಕದಲ್ಲಿ, ದೇವಲೋಕದಲ್ಲಿ ಏನೇನು ಮಾತುಕತೆ ನಡೀತದೆ ಅದೆಲ್ಲ ನಮಗೆ ಅರ್ಥ ಆಗ್ತದೆ, ಕೇಳಿಸ್ತದೆ. ಅಂಥ ಶಕ್ತಿ ಕೊಟ್ಟಿದ್ದಾನೆ, ಅದಕ್ಕೆ ಅಳಬೇಕಾಗಿದೆ ಅಂತ. ಅರೆ ಅದಕ್ಕೆ ಅಳಬೇಕಾಕೆ, ಒಳ್ಳೇದಾಯ್ತಲ್ಲ ಅಂತಂದರೆ, ಇವತ್ತು ಯಮ ತನ್ನ ದೂತರಿಗೆ ಹೇಳ್ತಾ ಇದ್ದ, ನಾಳೆ ಆಷಾಢಿ ಶುದ್ಧ ಹುಣ್ಣಿಮೆ ದಿವಸ ಇಷ್ಟು ಹೊತ್ತಿಗೆ ನಿಮ್ಮ ಯಜಮಾನರನ್ನ ಕರ್ಕೊಂಡು ಹೋಗಬೇಕು ಅಂತ ಯಮ ದೂತರಿಗೆ ಹೇಳ್ತಾ ಇದ್ದ. ಅದರಿಂದ ನಾಳೆ ಇಷ್ಟು ಹೊತ್ತಿಗೆ ನಿನ್ನ ಗಂಡನಿಗೆ ಅಪಮೃತ್ಯು. ಅದು ಯಮ ಮತ್ತು ದೂತರ ಸಂವಾದದಲ್ಲಿ ನನಗೆ ಕೇಳಿಸ್ತು. ಎಷ್ಟೋ ಹೊತ್ತಿಗೆ ನಾಳೆ ಆಷಾಢಿ ಶುದ್ಧ ಹುಣ್ಣಿಮೆ ಬರ್ತಾನಂತೆ, ಯಮದೂತರು ಬಂದು ನಿನ್ನ ಎಳ್ಕೊಂಡು ಹೋಗ್ತಾರಂತೆ ಅಂತ ಗೋವು ಹೇಳ್ತಾ ಇದೆ. ಅದು ನನ್ನ ಕಿವಿಗೆ ಬಿದ್ದಿದೆ. ಅಯ್ಯೋ, ನಾಳೆ ನಿನಗೆ ಈ ಸೌಭಾಗ್ಯ ಇಲ್ವಲ್ಲ, ನನ್ನ ಪೂಜೆಗೆ ಹೇಗೆ ಬರ್ತೀನಿ ನೀನು, ಅದಕ್ಕೆ ಅಳ್ತಾ ಇದ್ದೀನಿ ಅಂತಂದಾಗ ಇವಳು ಮೂರ್ಛೆನೇ ಬಿದ್ದುಬಿಟ್ಲು ಗೃಹಿಣಿ. ನಾಳೆ ನನ್ನ ಗಂಡನ್ನ ಅಕಾಲ ಮೃತ್ಯು ಅಂತ ಯಮ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಾದ ಕೂಡಲೇ ಬಿದ್ದೇ ಬಿಟ್ಲು. ಆಮೇಲೆ ದನವೇ ಸಮಾಧಾನಪಡಿಸಿ ಕರೆದು ಎಬ್ಬಿಸಿ ಹೇಳಿದಂತೆ, ನೀನೇನು ಚಿಂತೆ ಮಾಡಬೇಡ, ಇದಕ್ಕೆಲ್ಲ ಉಪಾಯ ನನಗೆ ಗೊತ್ತು ಅಂತ. ಮನುಷ್ಯರಿಗೆ ಗೊತ್ತಿರೋದಿಲ್ಲ, ಗೋವಿಗೆ ಗೊತ್ತಿದೆ. ಇದಕ್ಕೆ ನನಗೆ ಉಪಾಯ ಗೊತ್ತು. ನಾಳೆ ದಿವಸ ಇಷ್ಟೊತ್ತಿಗೆ ಯಮದೂತರು ಬರ್ತಾರೆ, ಯಮನೇ ಬರ್ತಾನೆ. ಅವನು ಬರೋದಕ್ಕಿಂತ ಮುಂಚೆ ನೀನು ಬೇಗ ಎದ್ದು, ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಆ ಹೊಸ್ತಲಿಗೆ ಗೋಮಯ ಹಾಕಿ ಸಾರಿಸು. ಮನೆ ಮುಂದೆಲ್ಲ ಗೋಮಯ ಹಾಕಿಬಿಡು. ಯಮ ಬಂದರೆ ಆ ಗೋಮಯ ದಾಟಿ ಬರೋ ಧೈರ್ಯ ಅವನಿಗೆ ಆಗೋದಿಲ್ಲ. ಆ ರೀತಿ ಗೋಮಯ ಹಾಕಿಬಿಡು. ನೀನು ಹೊಸ್ತಲಲ್ಲೆಲ್ಲ ಗೋಮಯ ಹಾಕಿಬಿಡು. ಪೂಜೆ ಮಾಡ್ತಾ ಇರು, ಹೊಸ್ತಲಿಗೆ ಪೂಜೆ ಮಾಡ್ತಾ ಇರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ. ಇನ್ನೊಂದು ಶ್ಲೋಕ ಇದೆ. ಶ್ರೀಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ಮುಂಚಬಾಹುಲತಾ ಪಾಶಾತ್ ಸ್ವಾಮಿನಂ ಭಕ್ತವತ್ಸಲಂ ಅಂತ ಈ ಶ್ಲೋಕ ಹೇಳಿಕೊಂಡು ನೀನು ಪೂಜೆ ಮಾಡ್ತಾ ಇರು. ಯಮ ಬಂದರೆ ನಿನ್ನನ್ನು ದಾಟಿ ಒಳಗೆ ಬರೋ ಧೈರ್ಯ ಆಗೋದಿಲ್ಲ. ನಿನ್ನ ಹೊಸ್ತಲಲ್ಲಿ ಪೂಜೆ ಮಾಡ್ತಾ ಕೂತ್ಬಿಡು, ನಿನ್ನನ್ನು ದಾಟಿ ಬರೋದಿಲ್ಲ ಯಮ ಅಂತ ಗೋವು ಹೇಳಿದಾಗ
ಆಕೆ ಹಾಗೇ ಮಾಡ್ತೇನೆ ಅಂತ ಒಪ್ಪಿಕೊಂಡ್ಳು. ಮರುದಿವಸ ಆಷಾಢ ಶುದ್ಧ ಹುಣ್ಣಿಮೆ ಬಂತು. ಬೇಗ ಎದ್ದು ಸೂರ್ಯೋದಯಕ್ಕಿಂತ ಪೂರ್ವದಲ್ಲೇ, ಆವಾಗಲೂ ಸೂರ್ಯನ ಕಿರಣ ಬೀಳೋದಕ್ಕೆ ಮುಂಚೆ ಹೊಸ್ತಲು ಪೂಜೆ ಆಗ್ಬೇಕಂತೆ, ಆಮೇಲೆ ಸೂರ್ಯನ ಕಿರಣ ಬೀಳಬೇಕು ಅಂತ ಇರೋದು. ಸೂರ್ಯನ ಕಿರಣ ಸೂರ್ಯೋದಯ ಆಗೋದ್ರೊಳಗೆ ಹೊಸ್ತಲು ಪೂಜೆ ಆಗಬೇಕು. ಆಕೆ ಮರುದಿವಸ ಎದ್ದು ಹೊಸ್ತಲು ಪೂಜೆ ಮಾಡ್ತಾ ಕೂತಿದ್ದಾಳೆ. ಇದನ್ನೇ ಶ್ಲೋಕ ಆವೃತ್ತಿ ಮಾಡಿಕೊಂಡು. ನಿಯಮದ ಪ್ರಕಾರ, ತನ್ನ ಸಂಕಲ್ಪದ ಪ್ರಕಾರ ಯಮ ಬಂದು ನೋಡಿದ. ಅವಳು ಎದ್ದು ಹೋಗ್ತಾ ಇಲ್ಲ, ಒಳಗೆ ಹೋಗಲಿಕ್ಕೆ ಜಾಗವೂ ಇಲ್ಲ. ಅಕಾಲ ಮೃತ್ಯು ಬೇರೆ, ಕಾಲ ಮೃತ್ಯು ಆಗಿದ್ದರೆ ಏನಾದರೂ ಮಾಡಿ ಹೋಗ್ತಿದ್ದ. ಅಕಾಲ ಮೃತ್ಯು, ಜಾಗ ಇಲ್ಲ. ನೋಡಿ 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 ಯಮ ಬೇಸತ್ತು ವಾಪಸ್ ಹೋಗಿಬಿಟ್ಟಂತೆ. ಅಲ್ಲೇ ಮನೆ ಪಕ್ಕದಲ್ಲೇ ಒಂದು ಗೋಶಾಲೆ ಕಟ್ಕೊಂಡಿದ್ರು. ಆ ಯಮ ಹೋಗೋದನ್ನು ನೋಡಿ ಆ ಗೋವು ಜೋರಾಗಿ ನಕ್ಬಿಡ್ತಂತೆ. ಗಿರಾಕಿ ಇಲ್ಲದೆ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದಾನೆ ಇವನು ಅಂತ ಆ ಹಸು ನಕ್ಬಿಡ್ತು. ಆ ನಕ್ಕದ್ದು ಯಮನಿಗೆ ಕೇಳಿಸ್ತಂತೆ. ಮೊದಲೇ ಅವಮಾನ ಆದಾಗ ನಗಬಾರ್ದು ಯಾರು, ಅದು ಇನ್ನೂ ಜೋರಾಗಿ ಸಿಟ್ಟು ಬರ್ತದೆ. ನಕ್ಬಿಟ್ಟು ಕೂಡಲೇ ಹಿಂತಿರುಗಿ ನೋಡಿದ ಯಮ, ಆ ಹಸು ನಗ್ತಾ ಇದೆ. ಯಮನ ಕಡೆ ನೋಡಿ ಸಿಟ್ಟು ಬಂತು. ನೀನೇ ಮಾಡಿದ ಕೆಲಸ ಇದು, ಉಪಾಯ ಹೇಳಿಕೊಟ್ಟು ಅಂತ ಹೇಳಿ ಶಾಪ ಹಾಕಿಬಿಟ್ನಂತೆ. ಇನ್ನು ಮೇಲೆ ನಿನಗೆ ಮಾತು ನಿಂತು ಹೋಗಲಿ ಅಂತ ಶಾಪ ಹಾಕಿಬಿಟ್ಟ. ಅಂಬಾ ಅಂತ ಕೂಗಿತಂತೆ. ಆದರೂ ಸಮಾಧಾನ ಮಾಡ್ಕೊಳ್ತಂತೆ. ನಾನು ಅವಳಿಗೆ ಹೇಳಿ ಆಗಿದೆ ಇದನ್ನು, ಅವಳು ಇನ್ಯಾರಿಗೂ ಹೇಳ್ತಾರೆ ಅಂತೂ ಪುರಾಣದಲ್ಲಿ ಬರ್ತದೆ, ಆಚಾರ್ಯ ಹೇಳ್ತಾರೆ, ಎಲ್ರಿಗೂ ಕೂಡ ಪ್ರಚಾರ ಆಗಿ ಹೋಗ್ತದೆ, ನಡಿ ಅಂತ ಸಮಾಧಾನ ಮಾಡ್ಕೊಳ್ತು ಹಸು. ಹೀಗೆ ಮಾತು ನಿಂತು ಹೋಯಿತು. ಆದರೂ ದನಗಳಿಗೆ ಇವತ್ತಿಗೂ ಸೂಚನೆ ಗೊತ್ತಾಗ್ತದಂತೆ. ಮಳೆ ಬರೋ ಸೂಚನೆ ಅಥವಾ ಏನಾದರೂ ಅನಾಹುತ ಆದರೆ ದನಗಳು ನಿಂತಲ್ಲಿ ನಿಲ್ಲೋದಿಲ್ಲ, ಸುಮ್ಮನೆ ಓಡಾಡ್ತಾವೆ, ಏನೇನೋ ಕುಣಿತಾವೆ, ಆ ಕಡೆ ಈ ಕಡೆ ಓಡಾಡೋದು, ಹಗ್ಗ ಕಟ್ಟಿದ್ರೂ ಕೂಡ ಇದೆಲ್ಲ ಮಾಡ್ತಾವಂತೆ ದನಗಳು. ಅದಕ್ಕೆಲ್ಲ ತಿಳಿದವರು ಹೇಳಬೇಕಷ್ಟೇ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ದನ ಕಟ್ಟೋದೇ ಅಪರೂಪ ಆಗಿದೆ. ಆದರೆ ಹೀಗೆ ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಶ್ರೀಕೃಷ್ಣನಿಗೆ ಗೋಮೂತ್ರೇಣ ಸ್ನಾಪಯಿತ್ವ ಪುನರ್ಗೋರಜ ಸಾರ್ಭಕಂ ಇಂಥ ಉಪಚಾರಗಳನ್ನೆಲ್ಲ ಯಶೋಧಾದೇವಿ ಮಾಡಿದ್ದಾಳೆ. ಪುಣ್ಯವಾಚನ ಮಾಡಿ ಬ್ರಾಹ್ಮಣರಿಗೆಲ್ಲ ದಾನ ಧರ್ಮಗಳನ್ನು ಕೊಡಿಸಿದ್ದಾನೆ ನಂದಗೋಪ. ಆಮೇಲೆ ಕೃಷ್ಣನ ತೊಟ್ಲಿಗೆ ಹಾಕಿದರು. ತೊಟ್ಲಿಗೆ ಹಾಕಿ ತೂಗ್ಲಿಕ್ಕೆ ಶುರು ಮಾಡಿದರು. ಕೃಷ್ಣ ದೊಡ್ಡವನಾದ ಕೂಡಲೇ, ಸ್ವಲ್ಪ ದೊಡ್ಡವನಾದಾಗ ತೊಟ್ಲಿಗೆ ಹಾಕಿದ್ದಾರೆ. ನಾಮಕರಣ ಮಾಡಿದರು, ಕೃಷ್ಣ ಅಂತ ನಾಮಕರಣ ಮಾಡಿದರು. ಅನೇಕ ಅರ್ಥ ಹೇಳ್ತಾರೆ ವಾದಿರಾಜರು. ಕೃಷ್ಣ ಅನ್ನೋ ಹೆಸರು ದೇವತೆಗಳೆಲ್ಲ ಅನುಮೋದನೆ ಮಾಡಿದರು, ಸಾರ್ಥಕ ಆಯಿತು. ಯಾಕೆಂದರೆ ಕರ್ಷತಿ ಇತಿ ಕೃಷ್ಣ, ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಿದ್ದಂತೆ ಕೃಷ್ಣ. ಯಾರ ಮನಸ್ಸು ಆಕರ್ಷಣೆ ಮಾಡೋದಿಲ್ಲ ಕೃಷ್ಣ. ಅವನ ಚಿತ್ರ ನೋಡಿದರೆ ಸಾಕು ಎಷ್ಟು ಚೆನ್ನಾಗಿದೆ ಅಂತ ಆಕರ್ಷಣೆ ಆಗ್ತದೆ. ಕೃಷ್ಣನ್ ನೋಡಿದಾಗಂತೂ ಎಲ್ಲರೂ ಆಕರ್ಷಿತರಾಗ್ತಾ ಇದ್ದರು. ಅದಕ್ಕೆ ಕೃಷ್ಣ ಅಂತ ಆಕರ್ಷಕನಾದ್ದರಿಂದ ಕೃಷ್ಣ ಅನ್ನೋ ಹೆಸರು ಸಾರ್ಥಕ ಆಯಿತು. ಭಾಳ ಚೆನ್ನಾಗಿದೆ ಶ್ಲೋಕ, ಸರಳ ಸಂಸ್ಕೃತ. ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ ಪಂಚಾಕ್ಷರೀ ಜಪಪರಾ ನಿತರಾಂ ತಥಾಪಿ ಚೇತೋ ಮದೀಯಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಅವರು ಹೇಳ್ತಾರೆ, ಶೈವಾವಯಂ, ನಾವು ಶೈವರು. ನ ಖಲು ತತ್ರ ವಿಚಾರಣೀಯಂ, ಎದೆ ತಟ್ಟಿ ಹೇಳ್ತೀವಿ ನಾವು ಶೈವರೇ, ಅನುಮಾನವೇ ಇಲ್ಲ. ಶಿವ ಸರ್ವೋತ್ತಮ ಅಂತ ಹೇಳುವ ಶೈವರು ನಾವು. ಪಂಚಾಕ್ಷರಿ ಜಪಪರಾಹ, ಓ ನಮಃ ಶಿವಾಯ, ಪಂಚಾಕ್ಷರಿನೇ ಜಪ ಮಾಡೋದು. ಆದರೆ ತಥಾಪಿ ಚೇತೋ ಮದೀಯಂ, ನನ್ನ ಮನಸ್ಸು ಮಾತ್ರ ಚೇತೋ ಮದೀಯಂ ಅತಸಿ ಕುಸುಮಾವಭಾಸಂ. ಅತಸಿ ಕುಸುಮ ಅಂತ ಇರ್ತದೆ ಕಪ್ಪಿಗೆ, ಅದರಂತೆ ನೀಲಮೇಘ ಶ್ಯಾಮನಾಗಿರ್ತಕ್ಕಂಥ ಕೃಷ್ಣನನ್ನೇ ಮನಸ್ಸು ಸ್ಮರಣೆ ಮಾಡ್ತದೆ. ಬಾಯಲ್ಲಿ ಓಂ ನಮಃ ಶಿವಾಯ, ಮನಸ್ಸಿನಲ್ಲಿ ಕೃಷ್ಣ. ಅವ್ರು ಹೇಳೋದು ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ ಪಂಚಾಕ್ಷರೀ ಜಪಪರಾ ನಿತರಾಂ ತಥಾಪಿ ಚೇತೋ ಮದೀಯಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಗೋಪವಧೂ ಯಶೋದೆ, ಯಶೋದಾನಂದನಾದ ಕೃಷ್ಣನ್ನೇ ಸ್ಮರಣೆ ಮಾಡ್ತಾ ಇದೆ. ಆ ಕಡೆ ಮನಸ್ಸು ಈಚೆ ಬರೋದೇ ಇಲ್ಲ, ಬಾಯಲ್ಲಿ ಮಾತ್ರ ಓಂ ನಮಃ ಶಿವಾಯ. ಅಷ್ಟು ಆಕರ್ಷಕ ಶ್ರೀಕೃಷ್ಣ. ಇನ್ನೊಂದು ಅರ್ಥ ಕೃಷಿ ಅಂತಂದರೆ ಕೃಷಿ ಯೋಗ್ಯವಾದ ಭೂಮಿ. ನ ಅಂದರೆ ಸುಖ. ಭೂಮಿಯಲ್ಲಿ ಬಂದರೂ ಕೂಡ ಆನಂದಮಯನಾಗಿದ್ದವನು ಕೃಷ್ಣ ಒಬ್ಬನೇ. ಇನ್ನು ಭೂಮಿಯಲ್ಲಿ ಹುಟ್ಟಿದವರಿಗೆಲ್ಲ ದುಃಖನೇ, ಒಂದಲ್ಲ ಒಂದು ದುಃಖ ಭೂಸ್ಪರ್ಶ ಆಗಿಬಿಟ್ರೆ. ಆದರೆ ಭೂಸ್ಪರ್ಶ ಆಗಿಯೂ ಆನಂದಮಯನಾಗಿದ್ದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು. ಕೃಷ್ಣ ಅಂತ ಕೃಷ್ಣ ಪಕ್ಷಕ್ಕೆ ಕರೀತಾರೆ. ಆ ಕೃಷ್ಣ ಪಕ್ಷದ ಹೆಸರು ಈ ಕೃಷ್ಣನಿಗೂ ಬಂತು. ಯಾಕೆ? ಕೃಷ್ಣ ಪಕ್ಷದ ಸ್ವಭಾವ ಏನು? ಚಂದ್ರನ ಕಲೆಗಳನ್ನು ಒಂದೊಂದೇ ಕಡಿಮೆ ಮಾಡ್ತಾ ಬರ್ತದೆ. ಚಂದ್ರನ ಕಲೆಗುಂದಿಸುವ ಕೆಲಸ ಕೃಷ್ಣ ಪಕ್ಷದ್ದು. ಕಲೆ ಹೋಗ್ತಾ ಬರ್ತದೆ ಕೃಷ್ಣ ಪಕ್ಷದಲ್ಲಿ. ಅಮಾವಾಸ್ಯೆಗೆ ಜೀರೋ ಆಗಿಬಿಡ್ತದೆ.
ಈ ಕೃಷ್ಣನೂ ಕೂಡ ಶತ್ರುಗಳ ಪತ್ನಿಯರ ಮುಖಕಮಲದ ಕಳೆಗಳನ್ನು ಕುಂದಿಸ್ತಾ ಇರ್ತಾನಂತೆ. ಯಾಕೆಂದರೆ ಶತ್ರುಗಳನ್ನು ಕೊಂದ ಹಾಗೆಲ್ಲ ಅವರ ಹೆಂಡಂದರ ಮುಖ ಕಳೆ ಹೋಗಿಬಿಡ್ತದೆ. ಆ ರೀತಿ ಕೃಷ್ಣ ಪಕ್ಷದಂತೆ ಕಳೆಗುಂದಿಸೋದ್ರಿಂದ, ಯಾರ ಕಳೆ? ಶತ್ರು ಸ್ತ್ರೀಯರ ಕಳೆಗುಂದಿಸೋದ್ರಿಂದ ಕೃಷ್ಣ ಅನ್ನೋ ಹೆಸರು ಸಾರ್ಥಕವಾಯಿತು. ಹೀಗೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಆಮೇಲೆ ಶ್ರೀಕೃಷ್ಣ ಅಂಬೆಗಾಲಿಟ್ಟುಕೊಂಡು ಓಡಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ಕೃಷ್ಣನ ಮನೆ, ನಂದಗೋಪನ ಮನೆ ಹೇಗಿತ್ತು ಅಂದರೆ ಒಳ್ಳೆ ರತ್ನಖಚಿತ ಭೂಮಿ, ರತ್ನಖಚಿತವಾದಂಥ ಭೂಮಿ. ಅದರಲ್ಲಿ ಅಂಬೆಗಾಲಿಟ್ಟುಕೊಂಡು ಹೋಗ್ತಾ ಇದ್ದರೆ ಆ ರತ್ನದ ಭೂಮಿಯಲ್ಲಿ ಅವನ ಪ್ರತಿಬಿಂಬ ಮೂಡ್ತಾ ಇತ್ತಂತೆ. ಹಿಂಗೆ ಅವನ್ನ ನಡ್ಕೊಂಡು ಅಂಬೆಗಾಲಿಟ್ಟುಕೊಂಡು ಹೋಗೋದು, ಯಾರೋ ಇವನು ಹಂಗೆ ಕಾಣಿಸ್ತಾ ಇದ್ರಂತೆ ಅಲ್ಲಿ ಆ ಭೂಮಿಯಲ್ಲಿ. ಸ್ವಲ್ಪ 4 ಹೆಜ್ಜೆ ಹೋಗೋದು, ಅಮ್ಮ ಅಂತ ಕರಿತಿದ್ದಂತೆ. ಏನಪ್ಪ ಅಂತಂದರೆ, ಯಾರೋ ಹುಡುಗ ನನ್ನ ಅಣಗಿಸ್ತಾ ಇದ್ದಾನೆ ನೋಡು ಅಂತಿದ್ದಂತೆ. ನಾ ಮಾಡಿದಂಗೆ ಮಾಡ್ತಾನೆ, ರಿಪೀಟ್ ಮಾಡ್ತಾ ಇದ್ದಾನೆ, ನಾ ಅಣಗಿಸ್ತಾ ಇದ್ದಾನೆ ಅಂತ. ಯಾರು ಇಲ್ವಲ್ಲೋ, ಸುಮ್ಮನೆ ಹೋಗು ಅಂದರೆ ಮತ್ತೆ ಹೋಗೋದು, ಅಮ್ಮ ಮತ್ತೆ ಬಂದಿದ್ದಾನೆ, ಅಣಗಿಸ್ತಾ ಇದ್ದಾನೆ ಅಂತಿದ್ದಂತೆ. ತನ್ನ ಪ್ರತಿಬಿಂಬ ನೋಡಿ ಮಕ್ಕಳ ಹಾಗೆ ಭ್ರಾಂತಿ ಪಟ್ಟು ಯಾರೋ ಹುಡುಗ ನನ್ನ ನಾನು ನಿಲ್ತಾನೆ, ನಾ ಹೋದ್ರೆ ಹೋಗ್ತಾನೆ ನೋಡು ಅಂತಂತಿದ್ದಂತೆ ಕೃಷ್ಣ. ರತ್ನಖಚಿತ ಭೂಮಿ, ಇದೆಲ್ಲ ವಿಡಂಬನೆ ಮಾಡಿ ತೋರಿಸಿದ್ದಾನೆ. ಆಮೇಲೆ ತೊಟ್ಲಿಗೆ ಹಾಕಿದರು. ಬಹಳ ಒಳ್ಳೆಯ ಅರಮನೆ, ನಂದಗೋಪಂದು ದೊಡ್ಡ ಹಾಲು, ಮೇಲೆ ಜಂತಿಯಿಂದ ಬಂಗಾರದ ಸರಪಳಿ, 4 ಬಂಗಾರದ ಸರಪಳಿ, ಅದರಲ್ಲಿ ಬಂಗಾರದ ತೊಟ್ಲು, ಅದರಲ್ಲಿ ಕೃಷ್ಣನ ಮಲಗಿಸಿ ಯಶೋಧಾದೇವಿ ತೂಗಬೇಕು. ಬಂಗಾರದ ಸರಪಳಿಯಲ್ಲಿ ಜೋತು ಬಿದ್ದಂಥ ಆ ಬಂಗಾರದ ತೊಟ್ಲು, ಆ ತೊಟ್ಲಲ್ಲಿ ಕೃಷ್ಣನ ಮಲಗಿಸಿ ಒಂದು ಸಲ ತೂಗಿದರೆ ಇಷ್ಟು ದೂರ ಹೋಗಬೇಕು. ಅದೇ ರಭಸಕ್ಕೆ ಮತ್ತೆ ಎದೆ ಮೇಲೆ ಬರ್ತಿತ್ತಂತೆ. 7 ಹೆಜ್ಜೆ ಹಿಂಸರಿಬೇಕು, ಮತ್ತೆ ದಬ್ಬಬೇಕು, ಮತ್ತೆ ದೂರ ಹೋಗ್ತಿತ್ತು, ಮತ್ತೆ ಎದೆ ಮೇಲೆ ಬರ್ತಿತ್ತು, ಮತ್ತೆ 2 ಹೆಜ್ಜೆ ಹಿಂದಿಟ್ಟು ದಬ್ಬಬೇಕು. ಹಿಂಗೆ 1-2 ಸಲ ಮಾಡೋದ್ರೊಳಗೆ ಕೃಷ್ಣನಿಗೆ ನಿದ್ದೆ ಬಂದ್ಬಿಡ್ತಿತ್ತಂತೆ. ಎಂಥ ತೊಟ್ಲು ಕೃಷ್ಣಂದು. ಅಂಥ ತೊಟ್ಲಲ್ಲಿ ಹಾಕಿ ಮಲಗಿಸಿ ಆಮೇಲೆ ನಿದ್ದೆ ಬಂದ ಕೂಡಲೇ ಹೋಗಿ ಮನೆ ಕೆಲಸ ಮಾಡ್ತಿದ್ಲಂತೆ. ಮನೆ ಕೆಲಸ ಮುಗಿಸಿ ಬಂದು ಮಗು ಎದ್ದಿದೆಯೇನೋ ನೋಡೋಣ ಅಂತ ಸುಮ್ಮನೆ ಬಂದು ತೊಟ್ಲಲ್ಲಿ ಇಣುಕೋದು. ಮಲಗಿ ನಿದ್ದೆ ಮಾಡ್ತಿದ್ದ. ಆದರೂ ನಿದ್ದೆ ಮಾಡುವಾಗ ಕೃಷ್ಣನ ಮುಖದಲ್ಲಿ ಎಲ್ಲಿಲ್ಲದ ಸೌಂದರ್ಯ ಕಾಣಿಸ್ತಾ ಇತ್ತಂತೆ. ಮಕ್ಕಳೇ ಮುದ್ದು, ನಿದ್ದೆ ಮಾಡುವಾಗ ಇನ್ನೂ ಮುದ್ದು, ಭಾರಿ ಚಂದ ಕಾಣಿಸ್ತಾವಂತೆ ನಿದ್ದೆ ಮಾಡುವಾಗ. ಮೈ ಮೇಲೆ ಎಚ್ಚರಿಕೆ ಇರೋದಿಲ್ಲ, ಗಾಢವಾಗಿ ನಿದ್ದೆ ಮಾಡ್ತಿದ್ದ ಕಣ್ಣು ಮುಚ್ಚಿ. ಕೃಷ್ಣ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದ. ಸುಮ್ಮನೆ ಅವನಿಗೆಲ್ಲಕ್ಕೊಂದು ಮುತ್ತಿಡ್ತಿದ್ಲಂತೆ. ಎಚ್ಚರಿಕೆ ಆಗಿಬಿಡ್ತಿತ್ತು. ಎಚ್ಚರಿಕೆ ಆದ ಕೂಡಲೇ ಮಂದಹಾಸ ಬೀರ್ತಿದ್ದ. ಆ ಮಂದಹಾಸ ಬೀರೋದನ್ನು ನೋಡಿ ಎದೆ ತುಂಬಿ ಬರ್ತಿತ್ತಂತೆ ಯಶೋಧಾದೇವಿಗೆ. ಮತ್ತೆ ಎತ್ತುಕೊಳ್ಳೋದು, ಹಾಲು ಕುಡಿಸೋದು, ಮತ್ತೆ ತೊಟ್ಲಲ್ಲಿ ಮಲಗಿಸೋದು, 2 ಸಲ ತೂಗೋದು, ಮನೆ ಕೆಲಸ ಮಾಡೋದು, ಮತ್ತೆ ಬರೋದು, ತೊಟ್ಟಲ್ಲಿರೋ ಕೃಷ್ಣನಿಗೆ ಮುದ್ದಿಡೋದು, ಅಥವಾ ಕೈಯಿಂದ ಕೆನ್ನೆ ಮುಟ್ತಿದ್ಲಂತೆ, ಅವನ ನಕ್ಕು ಬಿಡ್ತಿದ್ದ, ಮತ್ತೆ ಪುನಃ ಹಾಲು ಕುಡಿಸೋದು. ಹೀಗೇ ಕಾಲಹರಣ ಮಾಡ್ತಾ ಇದ್ಲು ಯಶೋದೆ. ಇಡೀ ದಿವಸ ಹೀಗೆ ಕಳೀತಿದ್ಲು. ಅಕ್ಕಪಕ್ಕದ ಮನೆಯವರಿಗೆಲ್ಲ ಯಶೋದೆ ಮೇಲೆ ಸಿಟ್ಟಂತೆ. ಹರಟೆ ಹೊಡಿಲಿಕ್ಕೆ ಬರ್ತಾ ಇಲ್ಲಲ್ಲ ಈ ಹೆಣ್ಮಗಳು, ಕೃಷ್ಣ ಹುಟ್ಟಿದಾಗಿನಿಂದ ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ಲಲ್ಲ ಅಂತ ಬೇಜಾರಾಗ್ತಿತ್ತಂತೆ. ಆ ರೀತಿ ಕೃಷ್ಣ ಅವನನ್ನು ತೊಟ್ಲಲ್ಲಿ ಹಾಕಿ ತೂಗ್ತಾ ಇದ್ದಾರೆ. ಆಮೇಲೆ ಕಾಲ್ನಡಿಗೆ ಬಂತು. ಕಾಲ್ನಡಿಗೆ ಬಂದ ಮೇಲೆ ಸ್ವಲ್ಪ ದೊಡ್ಡವನಾದ. ಎಲ್ಲ ಹುಡುಗರನ್ನ, ಸ್ನೇಹಿತರನ್ನ ಸೇರಿಸ್ಕೊಂಡು ಗೋಪಿಕಾಸ್ತ್ರೀಯರ ಮನೆಗಳಿಗೆ ಹೋಗಿ ಹಾಲು, ಮೊಸರು, ಬೆಣ್ಣೆ ಅದನ್ನೆಲ್ಲ ಕದಿಲಿಕ್ಕೆ ಶುರು ಮಾಡಿದ. ವಾದಿರಾಜರು ಆ ಕೃಷ್ಣನ ಕಾಲದಲ್ಲಿದ್ದ ಒಬ್ಬ ಹುಡುಗನೋ ಅನ್ನುವಂತೆ ಅದನ್ನೆಲ್ಲ ವರ್ಣನೆ ಮಾಡ್ತಿದ್ದಾರೆ. ಹೇಗೆ ಹೋಗ್ತಾ ಇದ್ದ ಗೋಪಿಕಾಸ್ತ್ರೀಯರ ಮನೆಗೆ, ಏನೇನು ಉಪಾಯ ಮಾಡಿ ಕದೀತಿದ್ದ, ಹಾಲು, ನವನೀತ ಚೋರ ಹೇಗಾಗಿದ್ದ ಅಂತ ಅನೇಕ ಶ್ಲೋಕಗಳಲ್ಲಿ ಕೃಷ್ಣನ ಆ ಚೌರ್ಯಾದಿಗಳನ್ನು ವರ್ಣನೆ ಮಾಡ್ತಾರೆ. ಕೃಷ್ಣ ಅರ್ಪಣ.